ನಾವು ಕೀರ್ತನೆಗಳು 19ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಸಂಗೀತ ನಾವು ಓದ್ತಕ್ಕಂಥವರಾಗಿರ್ತೇವೆ, ಅದರಲ್ಲಿರ್ತಕ್ಕಂಥದ್ದನ್ನು ನಾವು ತಿಳ್ಕೊಳ್ತಕ್ಕಂಥವರು ಆಗಿದ್ದೇವೆ. ಸೊ ಅದರಿಂದ ನಾನು ಮೊದಲನೇದಾಗಿ ಅದನ್ನ ನಾನು ಓದಲಿಕ್ಕೆ ಇಷ್ಟಪಡ್ತಕ್ಕಂಥವನಾಗಿದ್ದೇನೆ. ಆಕಾಶವು ದೇವರ ಪ್ರಭಾವವನ್ನ ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನ ತಿಳಿಸುತ್ತದೆ. ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಅರುಹುತ್ತಿರುವುದು. 2ನೇ ವಚನ ಮತ್ತೊಮ್ಮೆ ಓದ್ತೇನೆ. ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಅರುಹುತ್ತಿರುವುದು. ದೇವರ ನಾಮಕ್ಕೆ ಸ್ತೋತ್ರ. ಕೀರ್ತನಾಕಾರನ ಈ ಒಂದು ಸಂಗತಿನ ನಾವು ನೋಡುತ್ತಾ ಬರುವಾಗ ಆಕಾಶವು ದೇವರ ಪ್ರಭಾವವನ್ನ ಪ್ರಚುರಪಡಿಸುತ್ತದೆ ಎಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ. ಈ ದೇವರ ಸೃಷ್ಟಿಯನ್ನ ನಾವು ಆಲೋಚನೆ ಮಾಡುತ್ತಾ ಬರುವಾಗ ದೇವರನ್ನ ಪ್ರಚುರಪಡಿಸ್ತಕ್ಕಂಥ ಒಂದು ಕಾರ್ಯ ಸೃಷ್ಟಿ ಕೂಡ ಮಾಡ್ತಾ ಇದೆ ಎಂಬುದನ್ನು ನಾವು ಅಲ್ಲಿ ಗಮನಿಸ್ತೇವೆ. ಮತ್ತು ದಿನವು ದಿನಕ್ಕೆ ಅದು ಪ್ರಕಟಿಸುತ್ತಾ ಇರತಕ್ಕಂಥ ಸಂಗತಿಯನ್ನ ನಾವು ಸತ್ಯವೇದದ ಆಧಾರದಲ್ಲಿ ನಾವು ಅದನ್ನ ಗಮನಿಸ್ತಕ್ಕಂಥವರು ಆಗಿದ್ದೇವೆ. ಸೊ ಆದ್ದರಿಂದ ಈ ದಿನಮಾನಗಳು ಅದು ನಿರಂತರವಾಗಿ ಅದು ಕರ್ತನ 2ನೆಯ ಬರೋಣದ ವಿಷಯದಲ್ಲಿನ ಹಂತಗಳು, ಮುಂದಿನ ಹಂತಗಳು, ಸೊ ಇವೆಲ್ಲವುಗಳ ವಿಷಯವಾಗಿ ನಾವು ಕಾಣ್ತಕ್ಕಂಥವರಾಗಿರ್ತೇವೆ. ಆದರೆ ಈ ಮಧ್ಯದಲ್ಲಿ ಕರ್ತನ ಭಕ್ತರಾಗಿರ್ತಕ್ಕಂಥ ನಾವುಗಳು ಈ ದಿನಮಾನಗಳ ಕುರಿತಾಗಿ ತಿಳಿದುಕೊಂಡು ಕರ್ತನಿಗೋಸ್ಕರವಾಗಿ ನಾವು ಏನ್ ಮಾಡ್ಬೇಕು ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ಅರ್ಥೈಸಿಕೊಳ್ಳತಕ್ಕಂಥದ್ದು ಬಹಳ ಮುಖ್ಯವಾದಂತ ವಿಚಾರವಾಗಿದೆ. ಸೊ ಈ ಒಂದು ದಿನಕ್ಕೆ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕವನ್ನ ನಾವು ಗಮನಿಸುವಾಗ ದಿನವು ಅದು ಅಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥದನ್ನ ನಾವು ಗಮನಿಸ್ತೇವೆ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದ ನಾವು 3ನೇ ವಚನವನ್ನ ನಾವು ನೋಡುತ್ತಾ ಬರುವಾಗ 4ನೇ ವಚನದಲ್ಲಿ ಅಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಬೆಳಕು ಆತನ ಆಗ್ಲಿ ಎಂಬುದಾಗಿ ಬೆಳಕನ್ನ ಆತನು ಉಂಟು ಮಾಡಿದನು, ಬೆಳಕನ್ನ ಒಳ್ಳೆದೆಂಬುದಾಗಿ ನೋಡಿದನು, ಅದು ಮೊದಲನೆಯ ದಿನವಾಯಿತು ಎಂಬುದಾಗಿ ನೋಡುತ್ತೇವೆ. ಅದು ಮೊದಲನೆಯ ದಿನವಾಯಿತು ಎಂಬುದಾಗಿ ಸತ್ಯವೇದದಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತಕ್ಕಂಥ ಒಂದು ಸಂಗತಿಯಾಗಿ ನಾವು ನೋಡ್ತಕ್ಕಂಥವರು ಆಗಿದ್ದೇವೆ. ಮತ್ತು ಹೀಗೆ ಮೊದಲನೆಯ ಒಂದು ದಿನವು ಅಲ್ಲಿ ಬೆಳಕಾಗಿ ಆತನು ಸೃಷ್ಟಿ ಮಾಡಿರತಕ್ಕಂಥದನ್ನ ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಸೊ ಅದೇ ರೀತಿಯಾಗಿ ಆತನು ಮತ್ತೆ ನಾವು 8ನೇ ವಚನಕ್ಕೆ ಬರುವಾಗ 2ನೇ ದಿನ, ಸೊ 2ನೇ ದಿನದಲ್ಲಿ ಆತನು ಆ ಗುಮ್ಮಟ ಉಂಟಾಗಲಿ ಅಂದರೆ ಆಕಾಶಗಳು ಉಂಟಾಗಲಿ ಎಂಬುದಾಗಿ ಹೇಳುವಾಗ ಅದು ಉಂಟಾಯಿತು. ಸೊ ನಾನು ಇದೆಲ್ಲವನ್ನ ನಾನು ವಿಸ್ತರಣೆ ಮಾಡ್ಲಿಕ್ಕೆ ಸಮಯ ಇಲ್ಲ. ಸೊ ಮುಂದುಗಡೆ ನಾವಲ್ಲಿ ಕೆಳಗಡೆ ನಾವು ನೋಡ್ತಾ ಬರುವಾಗ ಆತನು 2ನೇ ದಿನ, 3ನೇ ದಿನ, 4ನೇ ದಿನ, 5ನೇ ದಿನ, 6ನೇ ದಿನ ಮತ್ತು 7ನೇ ದಿನದಲ್ಲಿ ಆತನು ವಿಶ್ರಮಿಸಿಕೊಂಡನು ಎಂಬುದಕ್ಕಂತ ಸಂಗತಿಗಳನ್ನ ಇಲ್ಲಿ ಸತ್ಯವೇದದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಕ್ಕಂಥವರು ಆಗಿದ್ದೇವೆ. ಸೊ ಅದರಿಂದ ಈ ಸೃಷ್ಟಿಯ ಕ್ರಮದಲ್ಲಿ ಕರ್ತನು ದಿನಗಳನ್ನ ಅಲ್ಲಿ ಲೆಕ್ಕಕ್ಕೆ ತೆಗೆದುಕೊಂಡಿರ್ತಕ್ಕಂಥದನ್ನ ನಾವು ನೋಡ್ತೇವೆ. ಸೊ ದೇವರು ಒಂದೇ ಕ್ಷಣದಲ್ಲಿ ಎಲ್ಲವನ್ನ ಮಾಡ್ಲಿಕ್ಕೆ ಆತನು ಶಕ್ತನು ಆಗಿದ್ದನು. ಒಂದು ವೇಳೆ ಇಡೀ ಭೂಮಿ, ಆಕಾಶ, ಮನುಷ್ಯನು, ಸಕಲ ಎಲ್ಲವನ್ನ ಒಂದೇ ಕ್ಷಣದಲ್ಲಿ ಆತನಿಗೆ ಮಾಡ್ಲಿಕ್ಕೆ ಸಾಧ್ಯತೆ ಇತ್ತು. ಸೊ ಆದರೆ ಕರ್ತನ ಒಂದು ಯೋಜನೆಯ ಪ್ರಕಾರವಾಗಿ ಮೊದಲನೆಯ ದಿನವು, ಆಮೇಲೆ ಆತನು 2ನೇ ದಿನವು, 3ನೇ ದಿನವು, ಹೀಗೆ ಆತನು ಉಂಟು ಮಾಡಿರ್ತಕ್ಕಂಥ ದಿನವಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸೊ ಹಾಗಾದುದರಿಂದ ದಿನಗಳ ಒಂದು ಸಂಗತಿಯನ್ನು ನಾವು ಅರ್ಥೈಸಿಕೊಳ್ಳುತ್ತಾ ಬರುವಾಗ ಸತ್ಯವೇದದಲ್ಲಿ ಒಂದೊಂದು ದಿನಗಳನ್ನ ಕರ್ತನು ತನ್ನ ಎಣಿಕೆಯಲ್ಲಿ ಆತನು ತೆಗೆದುಕೊಂಡಿದ್ದಾನೆ ಹೇಳುವಂಥದ್ದನ್ನು ನಾವು ಗಮನಿಸ್ತೇವೆ. ಅದನ್ನ ಪೇತ್ರನು ಸ್ಪಷ್ಟವಾಗಿ ಮತ್ತೆ ಮುಂದುವರೆದು ಆತನು ಮಾತನಾಡುವುದನ್ನು ನಾವಲ್ಲಿ ಗಮನಿಸ್ತೇವೆ. ಸೊ ಅದರಿಂದ ಪ್ರಿಯರೇ, ನಾವು ನೋಡ್ತಾ ಬರುವಾಗ ಈ ಒಂದು ಕೀರ್ತನಾ ಭಾಗದಲ್ಲಿ ನಾವು ನೋಡುತ್ತಾ ಬರುವ ಹಾಗೆ ದೇವರ ಪ್ರಭಾವವನ್ನ ಪ್ರಚುರಪಡಿಸುತ್ತದೆ ಎನ್ನುವುದಾಗಿ ನೋಡುತ್ತೇವೆ. ಅಷ್ಟು ಮಾತ್ರವಲ್ಲ, ಇನ್ನು ಈ ಪ್ರಚುರಪಡಿಸತಕ್ಕಂಥ ವಿಷಯದಲ್ಲಿಯೂ ಮತ್ತು ದಿನವು ದಿನಕ್ಕೆ ಆಗ್ತಕ್ಕಂಥ ದಿನಮಾನಗಳನ್ನ ನಾವು ಉಲ್ಲೇಖಿಸುತ್ತಾ ಬರುವಾಗ, ನಾವು ಅದನ್ನ ಗಮನಿಸುತ್ತಾ ಬರುವಾಗ ವಿಶ್ವಾಸಿಗಳಾಗಿರ್ತಕ್ಕಂಥ ನಮ್ಮ ಜೀವಿತ, ಒಂದು ವೇಳೆ ನಾವು ಒಂದು ದಿನಗಳ ಪ್ರಾಮುಖ್ಯತೆಯನ್ನು ನಾವಲ್ಲಿ ಗಮನಿಸ್ತೇವೆ. ಹೊಸ ಒಡಂಬಡಿಕೆಯ ಕಾಲದಲ್ಲಿ ದಿನಗಳ ಒಂದು ಪರಿಪಾಲನೆಯನ್ನು ನಾವು ಆಲೋಚಿಸುವಾಗ ಹಳೆ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲರೊಂದಿಗೆ ಹೀಗೆ ಮಾತನಾಡ್ತಾನೆ. ವಿಮೋಚನಾಕಾಂಡ ಪುಸ್ತಕ 12ನೇ ಅಧ್ಯಾಯದ 1 ರಿಂದ 2 ವಚನಗಳವರೆಗೆ ನಾವು ನೋಡುವಾಗ, ವಿಮೋಚನಾಕಾಂಡ ಪುಸ್ತಕ
12ನೇ ಅಧ್ಯಾಯದ 1ನೇ ವಚನ. ಐಗುಪ್ತ ದೇಶದಲ್ಲಿ ಯೆಹೋವನು ಆ ಮೋಶೆ ಸಂಗಡ ಮಾತನಾಡಿ, ಎಲ್ಲ ಮಾಸಗಳು ಇದೇ ನಿಮಗೆ ಆ ದಿವಸಗಳಾಗಿರಬೇಕು, ಎಲ್ಲಾ ಮಾಸಗಳು ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು. ಇಲ್ಲಿ ದೇವರು ದಿನವು ಮತ್ತು ತಿಂಗಳುಗಳ ಕುರಿತಾಗಿ ಮಾತನಾಡ್ತಾ ಇರುವುದನ್ನು ನಾವಿಲ್ಲಿ ಗಮನಿಸ್ತೇವೆ. ಸೊ ಅದರಿಂದ ದೇವರು ಒಂದು ಸಮಯವನ್ನ ಅಲ್ಲಿ ಉಲ್ಲೇಖಿಸುತ್ತಾ ಇದ್ದಾನೆ. ದೇವರು ಹಳವಡಂಬಡಿಕೆಯ ಕಾಲದ ವಿಶ್ವಾಸಿಗಳನ್ನ ನಾವು ಗಮನಿಸ್ತಾ ಬರುವಾಗ ಅಲ್ಲಿ ಕೂಡ ಒಂದು ದಿನಮಗಳನ್ನ ಆತನು ಕೊಡುತ್ತಾ ಬಂದಿರುವುದನ್ನು ನಾವು ನೋಡ್ತೇವೆ. ಅದನ್ನೇ ಅರಣ್ಯಕಾಂಡ ಪುಸ್ತಕ 9ನೇ ಅಧ್ಯಾಯದಲ್ಲಿ, ಅರಣ್ಯಕಾಂಡ ಪುಸ್ತಕ 9ನೇ ಅಧ್ಯಾಯ, ನಾವು ಈ ಸಂದರ್ಭದಲ್ಲಿ ಅರಣ್ಯಕಾಂಡ ಪುಸ್ತಕದ 9ನೇ ಅಧ್ಯಾಯದಲ್ಲಿ ಅಲ್ಲಿನೂ ಒಂದು ಸಂಗತಿಯನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಲ್ಲಿಯೂ ಕೂಡ 1ರಿಂದ 5 ವಚನಗಳವರೆಗೆ ನಾವು ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ಸಮಯ ಓದಿಕೊಳ್ಳೋಣ. ಅರಣ್ಯಕಾಂಡ ಪುಸ್ತಕ 9ನೇ ಅಧ್ಯಾಯ. ಇಸ್ರಾಯೇಲರು ಐಗುಪ್ತ ದೇಶವನ್ನ ಬಿಟ್ಟು ಬಂದ 2ನೇ ವರ್ಷದ 1ನೇ ತಿಂಗಳಲ್ಲಿ ಸೀನಾಯ್ ಅರಣ್ಯದಲ್ಲಿ ಯೆಹೋವನು ಮೋಶೆಗೆ ಇಸ್ರಾಯೇಲರು ಪಸ್ಕ ಹಬ್ಬವನ್ನು ನೇಮಕವಾದ ಕಾಲದಲ್ಲಿ ಆಚರಿಸ ಹೇಳು. ನಾನು ನಿರೂಪಿಸಿದ ಆಜ್ಞಾವಿಧಿಗಳ ಪ್ರಕಾರ ನೇಮಕವಾದ ಕಾಲದಲ್ಲೇ, ಅಂದರೆ ಈ ತಿಂಗಳಿನ 14ನೇ ದಿನದ ಸಂಜೆ ವೇಳೆಯಲ್ಲಿ ನೀವು ಅದನ್ನ ಆಚರಿಸಬೇಕು ಎಂದು ಹೇಳಿದನು. ಆದ ಕಾರಣ ಮೋಶೆ ಇಸ್ರಾಯೇಲರಿಗೆ, ನೀವು ಪಸ್ಕ ಹಬ್ಬವನ್ನು ಆಚರಿಸಬೇಕೆಂದು ಆಜ್ಞಾಪಿಸಲಾಗಿ ಅವರು 1ನೇ ತಿಂಗಳಿನ 14ನೇ ದಿನದ ಸಂಜೆ ವೇಳೆಯಲ್ಲಿ ಸೀನಾಯ್ ಅರಣ್ಯದಲ್ಲಿ ಅದನ್ನು ಆಚರಿಸಿದರು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಇಸ್ರಾಯೇಲರು ಮಾಡಿದರು. ನಾವು ನೋಡ್ತಾ ಬರುವಾಗ ಇಂತಹ ತಿಂಗಳುಗಳಲ್ಲಿಯೇ ನೀವು ಪಸ್ಕ ಹಬ್ಬಗಳನ್ನ ಹೀಗೆ ತಿಂಗಳುಗಳಿಗೆ ಸಂಬಂಧಪಟ್ಟು ಮಾತನಾಡತಕ್ಕಂಥದನ್ನ ನಾವಿಲ್ಲಿ ಸತ್ಯವೇದದಲ್ಲಿ ನೋಡ್ತೇವೆ. ಅದನ್ನ 14ನೇ ದಿನದ ಸಂಜೆ ವೇಳೆಯಲ್ಲಿ ನೀವು ಆಚರಿಸಬೇಕು ಹೇಳುವಂತ ಸಂಗತಿಯನ್ನ ಹಳವಡಂಬಡಿಕೆಯಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತಾ ಬರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಸೊ ಆದ್ದರಿಂದ ದೇವರು ಕಾಲಮಾನಗಳ ಕುರಿತಾಗಿ ಅಥವಾ ದಿನದ ಕುರಿತಾಗಿ ಹಳವಡಂಬಡಿ ಕಾಲದಲ್ಲಿಯೂ ಮತ್ತು ಹೊಸ ಒಡಂಬಡಿ ಕಾಲದಲ್ಲಿಯೂ ಆತನ ದೇವರು ಮನುಷ್ಯರೊಟ್ಟಿಗೆ ಆತನು ಮಾತನಾಡುತ್ತಾ ಬಂದಿರತಕ್ಕಂಥವರಾಗಿದ್ದಾನೆ. ನಾವು ರೋಮಾಪುರ ಪತ್ರಿಕೆ 9ನೇ ಅಧ್ಯಾಯದ 9ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ಹಳವಡಂಬಡಿಕೆ ಕಾಲದ ವಿಷಯವಾಗಿರ್ತಕ್ಕಂಥ ಅಬ್ರಹಾಮನ ಕುರಿತಾಗಿ ಪೌಲನು ಅದನ್ನ ಬರಿತಾ ಇರುವುದನ್ನು ನಾವು ನೋಡುತ್ತೇವೆ. ಮುಂದಿನ ವರ್ಷ ಇದೇ ಕಾಲದಲ್ಲಿ ನಾನು ಬರುವೆನು, ಆಗ ಸಾರಳಿಗೆ ಮಗನು ಇರುವನು ಎಂದು ವಾಗ್ದಾನವಾಗಿದೆಯಷ್ಟೇ. ನಾವಿಲ್ಲಿ ಗಮನಿಸ್ತಾ ಬರುವಾಗ ದೇವರು ಒಂದು ವರ್ಷದ ಸಮಯವನ್ನ ಅಲ್ಲಿ ಅಬ್ರಹಾಮನ ಕುಟುಂಬಕ್ಕೆ ಕೊಟ್ಟಿರುವುದನ್ನು ನಾವಿಲ್ಲಿ ಗಮನಿಸ್ತೇವೆ. ಅಬ್ರಹಾಮನಿಗೆ ಅಲ್ಲಿ ಒಂದು ವಾಗ್ದಾನಗಳು ಉಂಟಾಗಿರುವುದನ್ನು ನಾವು ನೋಡತಕ್ಕಂಥವರಾಗಿದ್ದೇವೆ. ಸಾರಳಿಗೆ ಮಗನು ಇರುವನು ಹೇಳ್ತಕ್ಕಂಥ ಒಂದು ವಾಗ್ದಾನ. ಸೊ ಅದು ನೆರವೇರಿರ್ತಕ್ಕಂಥ ವಿಷಯಗಳನ್ನು ಕೂಡ ನಾವು ಗಮನಿಸ್ತಕ್ಕಂಥವರು ಆಗಿದ್ದೇವೆ. ಸೊ ಅದರಿಂದ ಒಂದು ಕಾಲವನ್ನ, ಒಂದು ಸಮಯವನ್ನ ಆತನು ನಿರ್ಧರಿಸಿದ್ದನು ಎಂಬುದಾಗಿ ಸ್ಪಷ್ಟವಾಗಿ ಹಳವಡಂಬಡಿಕೆ ಕಾಲವನ್ನು ನಾವು ಉಲ್ಲೇಖಿಸುತ್ತಾ ಬರುವಾಗ ನಮಗೆ ಗೊತ್ತಾಗ್ತಾ ಇದೆ. ಸೊ ಮತ್ತು ಈ ಹಳವಡಂಬಡಿಕೆಯ ಆಚರಣೆಗಳು ಇದೆಲ್ಲವೂ ಕೂಡ ಏನಾಗಿದೆ, ಇದೆಲ್ಲವನ್ನ ಮಾಡತಕ್ಕಂಥ ಒಂದು ಕೆಲಸ. ಹೀಗೆ ಈ ಸಮಯದಲ್ಲಿ ನೀವು ಅದನ್ನು ಹೀಗೆ ಮಾಡಬೇಕು, ಪಸ್ಕ ಹಬ್ಬವನ್ನು ಈ ದಿನದಲ್ಲಿ ನೀವು ಆಚರಿಸಬೇಕು ಹೇಳ್ತಕ್ಕಂಥ ಆ ಸಂಗತಿಯನ್ನ ಅಲ್ಲಿ ಇಸ್ರಾಯೇಲ್ ಮಕ್ಕಳಿಗೆ ಆ ದೇವರು ಹೇಳ್ತಾ ಬಂದಿರತಕ್ಕಂಥದನ್ನ ನಾವು ನೋಡತಕ್ಕಂಥವರಾಗಿದ್ದೇವೆ. ಅಂದರೆ ಇಸ್ರಾಯೇಲ್ ಮಕ್ಕಳಿಗೆ ಯಾವ ಒಂದು ಕಾಲಕ್ಕನುಸಾರವಾಗಿ ಮಾಡಬೇಕು ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ಇಸ್ರಾಯೇಲ್ ಮಕ್ಕಳು ಮಾಡಬೇಕಾಗಿತ್ತು. ಅದರಿಂದ ಆ ಕಾಲಘಟ್ಟದಲ್ಲಿ ಏನೇನು ಯಾವ್ಯಾವ ಕಾರ್ಯಗಳನ್ನ ಆತನು ಮಾಡಬೇಕು ಅವೆಲ್ಲವನ್ನ ಇಸ್ರಾಯೇಲ್ ಮಕ್ಕಳು ಅಥವಾ ದೇವಜನರು ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಕಾರ್ಯ ಇತ್ತು. ಸೊ ಅಂದ್ರೆ ಇದೆಲ್ಲವೂ ನಮ್ಗೆ ಚಾರಿತ್ರಿಕವಾಗಿ ಹೇಳ್ತಕ್ಕಂಥ ಒಂದು ಸಂಗತಿಯಾಗಿದೆ. ನಾವು ಹಾಗಾಗಿ ಆ ವಾಗ್ದಾನಗಳನ್ನ ಅಬ್ರಹಾಮನು ನಂಬಿದನು. ನಾವಿಲ್ಲಿ ಗಮನಿಸ್ತಾ ಬರುವಾಗ ಅಲ್ಲಿ ದಿನದ ಒಂದು ಕಾರ್ಯಕ್ಕೆ ಮುಂದಿನ ವರ್ಷ ಒಂದು ಸಮಯಾವಕಾಶವನ್ನ ದೇವರು ಕೊಡ್ತಾ ಇದ್ದಾನೆ. ಸೊ ಆತನ ಒಂದು ಕಾರ್ಯವನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ಒಂದು ವರ್ಷದ ಸಮಯಾವಧಿಯನ್ನು ಆತನು ಕೊಡ್ತಕ್ಕಂಥವನು ಆಗಿದ್ದನು ಎಂಬುದಾಗಿ ನಾವಲ್ಲಿ ಹಳವಡಂಬಡಿಕೆಯ ಆಧಾರವನ್ನ ಉಲ್ಲೇಖಿಸಿ ನಾವು ಮಾತನಾಡ್ತಕ್ಕಂಥದ್ದಾಗಿದೆ. ಹಾಗಾಗಿ ಒಂದೊಂದು ಸಂದರ್ಭಗಳು, ಒಂದೊಂದು ಕಾಲಗಳು, ಒಂದೊಂದು ಅವಧಿಗಳು ವಿಶ್ವಾಸಿಗಳ ಜೀವಿತದಲ್ಲಿ ಅದು ಯಾವ್ಯಾವ ವಿಷಯಕ್ಕೆ ಸೀಮಿತವಾಗಿ ಹೋಗ್ತಕ್ಕಂಥದ್ದಾಗಿದೆ ಹೇಳುವುದನ್ನ ಅನೇಕ ಭಕ್ತರ ಒಂದು ಜೀವನ ಚರಿತ್ರೆಯಲ್ಲಿ ನಾವು ಅದನ್ನ ಸತ್ಯವೇದದ ಆಧಾರದಲ್ಲಿ ಕಂಡುಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯತೆ ಇದೆ. ದಾನಿಯೇಲನ ಪ್ರವಾದನೆ ಗ್ರಂಥ
ದಾನಿಯೇಲನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ. ನಾವು ಓದುತ್ತಾ ಬರುವಾಗ ಅಲ್ಲಿ ಕೆಲವು ವಿಷಯಗಳನ್ನ ಮಾತ್ರ ನಾನು ಓದ್ತಕ್ಕಂಥವನಾಗಿದ್ದೇನೆ. ಪಾರ್ಸಿಯ ರಾಜನಾದ ಕುರೇಶನ ಆಳ್ವಿಕೆಯ 3ನೇ ವರ್ಷದಲ್ಲಿ ಬೆಲ್ತೆಚ್ಚರನೆಂಬ ದಾನಿಯೇಲನಿಗೆ ಒಂದು ಸಂಗತಿಯು ಪ್ರಕಟವಾಯಿತು. ಬಹು ಕಷ್ಟದ ಗಡುವಿನ ಆ ಸಂಗತಿಯು ಸತ್ಯ. ಅವನು ಕಂಡ ಕನಸನ್ನು ಗಮನಿಸಿ ಆ ಸಂಗತಿಯನ್ನು ಮಂದಟ್ಟು ಮಾಡಿಕೊಂಡನು. ಆ ಕಾಲದಲ್ಲಿ ದಾನಿಯೇಲನಾದ ನಾನು 3 ವಾರ ಶೋಕಿಸುತ್ತಿದ್ದೆನು. 3 ವಾರ ಮುಗಿಯುವ ತನಕ ನಾನು ರುಚಿ ಪದಾರ್ಥವನ್ನಾಗಲಿ ತಿನ್ನಲಿಲ್ಲ. ಮಾಂಸವನ್ನು, ದ್ರಾಕ್ಷಾರಸವನ್ನು ನನ್ನ ಬಾಯಿಗೆ ಹಾಕಲಿಲ್ಲ. ಎಣ್ಣೆಯನ್ನು ಹಚ್ಚಿಕೊಳ್ಳಲಿಲ್ಲ. ಮೊದಲನೇ ತಿಂಗಳಿನ 24ನೇ ದಿನದಲ್ಲಿ ನಾನು ಹಿದ್ದೆಕೇಲೆಂಬ ಮಹಾನದಿಯ ದಡದ ಮೇಲೆ ಇದ್ದು ಕಣ್ಣೆತ್ತಿ ನೋಡಲು ಇಗೋ, ನಾರಿನ ಬಟ್ಟೆಯನ್ನ ಹೊದ್ದುಕೊಂಡು ಒಪ್ಪೋಜಿನ ಅಪರಂಜಿಯ ಪಟ್ಟಿಯನ್ನ ಸೊಂಟಕ್ಕೆ ಬಿಗಿದುಕೊಂಡು ಒಬ್ಬ ಪುರುಷನು ನನಗೆ ಕಾಣಿಸಿದನು. ಅವನ ಶರೀರವು ಪಿತರಕ್ತದ ಹಾಗೆ ಕಂಗೊಳಿಸಿತು. ಅವನ ಮುಖವು ಮಿಂಚಿನಂತೆ ಹೊಳೆಯಿತು. ಅವನ ಕಣ್ಣುಗಳು ಉರಿಯುವ ಮಂಜುಗಳೋಪಾದಿಯಲ್ಲಿ ನೀಗಿ ನೀಗಿಸಿದವು. ಅವನ ಕೈಕಾಲುಗಳು ಬೆಳಗಿದ ತಾಮ್ರದ ಹಾಗೆ ಥಳಥಳಿಸಿದವು. ಅವನ ಮಾತಿನ ಶಬ್ದವು ಸಂದಡಿಯು ಕೋಲಾಹಲದಂತೆ ಕೇಳಿಸಿತು. ದಾನಿಯೇಲನಾದ ನಾನೊಬ್ಬನೇ ಆ ದರ್ಶನವನ್ನು ಕಂಡೆನು. ನನ್ನೊಂದಿಗಿದ್ದವರು ಅದನ್ನು ಕಾಣಲಿಲ್ಲ. ದೊಡ್ಡ ನಡುಕವು ಅವರನ್ನ ಹಿಡಿಯಿತು. ಓಡಿ ಹೋಗಿ ಅವಿತುಕೊಂಡರು. ನಾನು ಏಕಾಏಕಿಯಾಗಿ ಉಳಿದು ಆ ಅದ್ಭುತ ದೃಶ್ಯವನ್ನ ಕಂಡು ಶಕ್ತಿಯನ್ನೆಲ್ಲ ಕಳಕೊಂಡೆನು. ನನ್ನ ಗಾಂಭೀರ್ಯವು ಹಾಳಾಯಿತು. ನಿತ್ರಾಣನಾದನು. ಆದರೂ ಅವನು ಮಾತನಾಡುವ ಸದ್ದನ್ನ ಕೇಳಿದನು. ಅವನ ಮಾತಿನ ಶಬ್ದವು ನನಗೆ ಕಿವಿಗೆ ಬಿದ್ದಾಗ ನಾನು ಮೈ ಮರೆತು ಅಡಿಭೋಗವಾಗಿ ಅಡ್ಡ ಬಿದ್ದೆನು. ಆಹಾ, ನನಗೆ ಹಸ್ತಾಸ್ಪರ್ಶವಾಯಿತು. ನಾನು ಗಡಗಡನೆ ನಡುಗುತ್ತಾ ಮೊಣಕಾಲೂರಿ ಅಂಗೈಗಳ ಮೇಲೆ ನಿಲ್ಲುವಂತೆ ಮಾಡಿತು. ಆಗ ಅವನು ನನಗೆ, ದಾನಿಯೇಲನೇ, ಅತಿ ಪ್ರಿಯನೇ, ನಾನು ನುಡಿಯುವ ಮಾತುಗಳನ್ನು ಗ್ರಹಿಸು, ನಿಂತುಕೋ, ಈಗ ನಿನ್ನ ಬಳಿಗೆ ಕಳುಹಿಸಲ್ಪಟ್ಟಿದ್ದೇನೆ ಎಂದು ಹೇಳಿದನು. ಹೇಳಿದ ಕೂಡಲೇ ನಾನು ನಡುಗುತ್ತಾ ನಿಂತುಕೊಂಡೆನು. 12ನೇ ವಚನ. ಆಮೇಲೆ ಅವನು ನನಗೆ, ದಾನಿಯೇಲನೇ, ಭಯಪಡಬೇಡ. ನೀನು ದೈವ ಸಂಕಲ್ಪವನ್ನ ವಿವರಿಸುವುದಕ್ಕೂ ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೇ ದಿನದಲ್ಲಿ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ಆ ವಿಜ್ಞಾಪನೆ ನಿಮಿತ್ತವೇ ನಾನು ಬಂದೆನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ದಾನಿಯೇಲನ ಒಂದು ಸಂಗತಿಯನ್ನು ನಾವು ಆಲೋಚನೆ ಮಾಡ್ತಾ ಬರುವಾಗ ಆತನು ಬಹಳ ಶೋಕಿತವಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದನು. ಆತನ ಒಂದು ದಿನವನ್ನ ಆ ರೀತಿಯ 3 ವಾರಗಳು ಆತನು ಮುಗಿಯುವ ತನಕ ತನ್ನ ಆಹಾರ ಪದಾರ್ಥಗಳನ್ನ ಆತನು ಸೇವಿಸಲಿಲ್ಲ. ದ್ರಾಕ್ಷಾರಸವನ್ನ ಬಾಯಿಗೆ ಹಾಕಲಿಲ್ಲ. ಎಣ್ಣೆಯನ್ನು ನಾನು ಹಚ್ಚಿಕೊಂಡಿಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಬೇರೆ ನಾವು ನೋಡ್ತಾ ಬರುವಾಗ ಈ ದಿನಮಾನಗಳ ಕುರಿತಾಗಿ ನಾವು ಆಲೋಚಿಸ್ತಾ ಇದ್ದೇವೆ. ಇಲ್ಲಿ ದಾನಿಯೇಲನ ಜೊತೆಯಲ್ಲಿ ದೇವರು ಮಾತನಾಡ್ತಾ ಇರ್ತಕ್ಕಂಥ ಸಂಗತಿಗಳು ಮುಂದಿನ ಭಾಗವಾಗಿ ನಾವು ನೋಡುತ್ತಾ ಇದ್ದೇವೆ. ಅಲ್ಲಿ ದಾನಿಯೇಲನಿಗೆ ಮಾತ್ರ ದರ್ಶನವಾಗಿದೆ. ಅಲ್ಲಿ ಇತರರಿಗೆ ಅಲ್ಲಿ ದರ್ಶನವಾಗಲಿಲ್ಲ. ಅವರು ಓಡಿ ಹೋದರು. ಕೆಲವು ಘಟನೆಗಳನ್ನ ನಾವಲ್ಲಿ ಕೆಲವು ದಿನಮಾನಗಳಲ್ಲಿ ಆಗಿರ್ತಕ್ಕಂಥ ಒಂದು ಸಂಗತಿ ಅಲ್ಲಿ 3 ವಾರಗಳವರೆಗೆ ಎಂಬುದಾಗಿ ಅಲ್ಲಿ ಉಲ್ಲೇಖವಾಗಿರುವುದನ್ನು ನಾವಲ್ಲಿ ಗಮನಿಸ್ತೇವೆ. ಅಂದರೆ ದಿನಮಾನಗಳು, ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಎಂಬುದಾಗಿ ನೋಡುವಾಗ ಹಳಬುಡಂಬಡಿ ಕಾಲದಲ್ಲಿಯೂ ಹೊಸ ಉಡಂಬಡಿ ಕಾಲದಲ್ಲಿಯೂ ಅಲ್ಲಿ ದಿನಮಾನಕ್ಕೆ ಆತನು ಮಹತ್ವ ಕೊಡಲಿಲ್ಲ. ಆಯಾ ದಿನಗಳಿಗೆ ಸಂಬಂಧಪಟ್ಟು ಏನ್ ಮಾಡ್ಬೇಕು ಹೇಳ್ತಕ್ಕಂಥ ವಿಷಯಗಳನ್ನ ಕರ್ತನು ಹೇಳುತ್ತಾ ಬಂದಿರುವುದನ್ನ ನಾವಲ್ಲಿ ಗಮನಿಸ್ತಕ್ಕಂಥವರು ಆಗಿದ್ದೇವೆ. ಅಲ್ಲಿ ದಾನಿಯೇಲನ ಆ ಒಂದು ತಗ್ಗಿಸುವಿಕೆ ಗುಣಗಳನ್ನ ದೇವರು ಕಂಡನೆಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದಾನಿಯೇಲನಿಗೆ ಹೇಳ್ತಾನೆ, ದಾನಿಯೇಲನೇ, ಅತಿ ಪ್ರಿಯನೇ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಮತ್ತು ದೈವ ಸಂಕಲ್ಪವನ್ನ ವಿಮರ್ಶಿಸುವುದಕ್ಕೂ ಒಂದು ಉದ್ದೇಶವನ್ನ ದಾನಿಯೇಲನ ಕುರಿತಾಗಿ ಕರ್ತನು ಹೊಂದಿದನು. ನೋಡಿ, ಅದಕ್ಕೆ ಅಲ್ಲಿ ಅವನು 3 ವಾರಗಳು ಮುಗಿಯುವ ತನಕ ಅಲ್ಲಿ ಅವನ ಒಂದು ಸಂಗತಿಯನ್ನ ಅರ್ಥ ಮಾಡಿಕೊಂಡು ಆತನು ವಾರ ಶೋಕಿಸ್ತಾ ಇರ್ತಕ್ಕಂಥ ಒಂದು ದಿನಮಾನಗಳಾಗಿ ನಾವಲ್ಲಿ ಕಾಣ್ತಾ ಇದ್ದೇವೆ. ಅಂದರೆ ಅಲ್ಲಿ ಶೋಕಿಸ್ತಕ್ಕಂಥ ದಿನಮಾನಗಳು ಮತ್ತು ದೇವರ ಸಂಕಲ್ಪಗಳು ಒಟ್ಟಾಗಿ ಕೂಡಿ ಬಂದಿರತಕ್ಕಂಥ ಒಂದು ಸಂಗತಿಯಾಗಿತ್ತು ಹೇಳುವುದನ್ನ ನಾವಲ್ಲಿ ಗಮನಿಸ್ತಾ ಇದ್ದೇವೆ. ಅದನ್ನ ನಾವು ಕೂಲಂಕುಷವಾಗಿ ಒಂದು ವೇಳೆ ದಾನಿಯೇಲನ ಅಧ್ಯಾಯವನ್ನ ನಾವು ಅದನ್ನ ಪೂರ್ತಿಯಾಗಿ ಧ್ಯಾನ ಮಾಡತಕ್ಕಂಥ ಒಂದು 10ನೇ ಅಧ್ಯಾಯವನ್ನ ಪೂರ್ಣ ಪ್ರಮಾಣದಲ್ಲಿ ನಾವು ಧ್ಯಾನ ಮಾಡತಕ್ಕಂಥ ಒಂದು ಸಂದರ್ಭ ಇದಲ್ಲ. ಸೊ ಆದುದರಿಂದ ನಾವಿಲ್ಲಿ ಗಮನಿಸ್ತಾ ಬರುವಾಗ ದಾನಿಯೇಲನ ಒಂದು ದಿನಮಾನಗಳು ಅಲ್ಲಿ ಕರ್ತನ ಸಂಕಲ್ಪವನ್ನ ನೆರವೇರಿಸುವ ಉದ್ದೇಶ ಇತ್ತು ಎಂಬುದನ್ನ ನಾವಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ.
ದಾನಿಯೇಲನ ಕುರಿತಾಗಿ ದೇವರಿಗಿರ್ತಕ್ಕಂಥ ಸಂಕಲ್ಪ. ಅದಕ್ಕೆ ಕರ್ತನಲ್ಲಿ ಹೇಳ್ತಾ ಇದ್ದಾನೆ, ಭಯಪಡಬೇಡ, ನೀನು ದೈವ ಸಂಕಲ್ಪವನ್ನ ವಿವರಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ನಮ್ಮ ಜೀವನದಲ್ಲಿ ಅದು ಯಾವುದೇ ದಿನಗಳು ಬಂದರೂ, ಯಾವುದೇ ದಿನಗಳು ಹಾದು ಹೋದರೂ ಕರ್ತನ ಒಂದು ಉದ್ದೇಶ ಇದೆ. ಕರ್ತನು ತನ್ನ ಸಂಕಲ್ಪವನ್ನು ನಮ್ಮ ಮಧ್ಯದಲ್ಲಿ ನೆರವೇರಿಸಲಿಕ್ಕಿದ್ದಾನೆ. ಅಷ್ಟು ಮಾತ್ರವಲ್ಲ, ನಾವು ಕರ್ತನಿಗೆ ತಗ್ಗಿಸಿಕೊಂಡು ಹೋಗ್ತಕ್ಕಂಥ ಒಂದು ಸಂಗತಿ, ಕರ್ತನಿಗೆ ತಗ್ಗಿಸಿಕೊಂಡು ಹೋಗ್ತಕ್ಕಂಥ ಒಂದು ಸಂಗತಿಗಳಿಗೆ ಮಾತ್ರವೇ ದೇವರು ನಮ್ಮನ್ನ ಕರೆದಿದ್ದಾನೆ. ಬಹಳ ಮುಖ್ಯವಾಗಿ ವಿಶ್ವಾಸಿಗಳ ಜೀವಿತ ಎಂಬುದಾಗಿ ಹೇಳುವಾಗ ನಾವು 24 ಕಳೆದಿದ್ದೇವೆ, 25 ಕಳೆದಿದ್ದೇವೆ, ಅಥವಾ ಒಂದು ವೇಳೆ 22 ಕಳೆದಿದ್ದೇವೆ, 21 ಕಳೆದಿದ್ದೇವೆ. ಈಗೆಲ್ಲ ನಾವು ಪ್ರತಿ ವರ್ಷವೂ ಕೂಡ ನಾವು ಅದನ್ನ ಹೊಸದಾಗಿ ವರ್ಷಗಳು ಬರ್ತಾ ಇದೆ ಎಂಬುದಾಗಿ ನಾವು ಅಂದುಕೊಳ್ತಾ ಇದ್ದೇವೆ. ಸೊ ಅಂದುಕೊಳ್ಳುವಂಥದ್ದು ಕೂಡ ಒಂದು ವೇಳೆ ಚಾರಿತ್ರಿಕವಾಗಿ ಹಿಸ್ಟಾರಿಕಲ್ ಆಗಿ ನಾವು ಅದನ್ನ ಗಮನಿಸ್ತಾ ಬರುವಾಗ 26 ಮುಗಿದ ಮೇಲೆ 27 ಬರುತ್ತೆ, 27 ಮುಗಿದ ಮೇಲೆ 28 ಬರುತ್ತೆ. ಒಂದು ವೇಳೆ ಕರ್ತನ ಚಿತ್ತವಾದರೆ ಕರ್ತನು ತಡವಾಗಿ ಬರತಕ್ಕಂತ ಒಂದು ಸಂಗತಿಗಳಿದ್ರೆ ನಾವು ಆ ಒಂದು ವರ್ಷಗಳನ್ನು ಕೂಡ ನಾವು ದಾಟಿ ಹೋಗ್ತಕ್ಕಂಥ ಒಂದು ಸಂದರ್ಭ. ಈ ಮಧ್ಯದಲ್ಲಿ ವಿಶ್ವಾಸಿಗಳಿಗೆ ಅದು ವರ್ಷಗಳು 28 ಬಂತು, 29 ಬಂತು, 30 ಬಂತು ಹೇಳ್ತಕ್ಕಂಥ ವಿಷಯಗಳು ಅಲ್ಲ. ನಮಗಿಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಕರ್ತನ ಒಂದು ಸಂಕಲ್ಪ ಏನಿದೆ, ದೈವ ಸಂಕಲ್ಪಗಳು ಏನಿದೆ, ಮತ್ತು ನಾನು ತಗ್ಗಿಸಿಕೊಂಡು ಹೋಗುವುದಕ್ಕಾಗಿ ದೇವರಲ್ಲಿ ದಾನಿಯೇಲನ ಕುರಿತಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ತಗ್ಗಿಸಿಕೊಂಡು ಹೋಗುವುದಕ್ಕೋಸ್ಕರವಾಗಿ, ತಗ್ಗಿಸಿಕೊಂಡು ಹೋಗ್ತಕ್ಕಂಥ ಒಂದು ಜೀವಿತಕ್ಕಾಗಿ ಅಲ್ಲಿ ದೇವರು ದಾನಿಯೇಲನೊಟ್ಟಿಗೆ ಮಾತನಾಡ್ತಾ ಇರುವುದನ್ನು ನಾವಲ್ಲಿ ಗಮನಿಸ್ತೇವೆ. ಆ ಒಂದು ಕನಸನ್ನ ಆತನು ಮಂದಟ್ಟು ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ದಾನಿಯೇಲನಾಗಿದ್ದನು. ದಾನಿಯೇಲನಿಗೆ ಬಹಳ ಗಾಬರಿ ಆಯಿತು. ಅವನು ಉತ್ತಮ ಆತ್ಮಿಕ ಮನುಷ್ಯನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದನು. ಅವನು ಕರ್ತನ ಬಳಿಗೆ ಸಮಯ ಕಳೀತಕ್ಕಂಥ ವ್ಯಕ್ತಿಯಾಗಿದ್ದನು. ಸೊ ಆದುದರಿಂದ ನೋಡಿ, ಆತನ ದರ್ಶನ ಆತನಿಗೆ ಮಾತ್ರ ಅಲ್ಲಿ ಪ್ರಕಟವಾಯಿತು. ಆ ದಿನಮಾನಗಳು ಉಳಿದವರಿಗೂ ಕೂಡ ಇತ್ತು, ಉಳಿದವರಿಗೂ ಕೂಡ ಆ ದಿನಗಳಿತ್ತು. ಆದರೆ ದಾನಿಯೇಲನಿಗೆ ಮಾತ್ರ ವಿಶೇಷವಾಗಿರ್ತಕ್ಕಂಥ ದಿನಗಳು ಆ ದಿನದಲ್ಲಿ ಆಗಿತ್ತು. ಯಾಕೆಂದರೆ ದೈವ ಸಂಕಲ್ಪವನ್ನ ವಿವರಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೇ ದಿನದಲ್ಲಿ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ಹಾಗಾದರೆ ಯಾವ ದಿನಗಳು ಬಹಳ ಮುಖ್ಯ ಎಂಬುದಾಗಿ ಹೇಳುವಾಗ, ನೀವುಗಳು ಕರ್ತನಿಗೆ ಮಾಡ್ತಕ್ಕಂಥ ಕಾರ್ಯಗಳು, ಕರ್ತನಿಗಾಗಿ ನಾನು ಒಪ್ಪಿಸಿಕೊಟ್ಟಿರ್ತಕ್ಕಂಥ ದಿನಮಾನಗಳೇ ಮುಖ್ಯ ಹೊರತು ಬೇರೆ ಯಾವ ದಿನಗಳು ಅಲ್ಲ. ಅದಕ್ಕೆ ನಾವು ಗಣ್ಯತೆಗೆ ತರತಕ್ಕಂಥದ್ದಲ್ಲ. ಅದನ್ನು ಮುಂದೆ ನಾವು ಕೆಲವು ವಿಷಯಗಳನ್ನು ನೋಡ್ತಾ ಇದ್ದೇವೆ. ಸೊ ಆದ್ದರಿಂದ ಪ್ರಿಯರೇ, ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿ ಇರ್ತಕ್ಕಂಥ ಒಂದು ಸಂಗತಿ, ಕರ್ತರಿಗಾಗಿ ದೈವ ಸಂಕಲ್ಪವು ನಮ್ಮೊಟ್ಟಿಗೆ ನೆರವೇರ್ತಕ್ಕಂಥ ಒಂದು ಕಾರ್ಯ ಇದೆ. ಸೊ ಇದನ್ನ ಅನೇಕ ಸಂದರ್ಭಗಳಲ್ಲಿ ತಿಳಿದುಕೊಳ್ತಾ ಇಲ್ಲ. ನನ್ನ ಕುರಿತಾಗಿ ಏನಿದೆ, ಅದರಿಂದ ನಾನು ಎಲ್ಲಿದ್ದೇನೆ, ನಾನು ಸಭಾ ಜೀವಿತದಲ್ಲಿದ್ದೇನೆ ಅಥವಾ ಹೊಸ ಒಡಂಬಡಿಕೆ ಸಭಾ ಜೀವಿತದಲ್ಲಿ ನಾನಿದ್ದೇನೆ, ಮತ್ತು ನನ್ನ ಕರ್ತವ್ಯಗಳು ಸಭೆಯಲ್ಲಿ ಇದೆ, ನನ್ನ ಕೆಲಸಗಳು ಸಭಾ ಜೀವಿತದಲ್ಲಿದೆ, ಅಥವಾ ಇನ್ನು ಎಲ್ಲಿಯೂ ಅಲ್ಲ ಹಾಗಾಗಿ ನಾನಿರ್ತಕ್ಕಂಥ ಸಭೆಗಳಲ್ಲಿ, ನಾನಿರ್ತಕ್ಕಂಥ ಸ್ಥಳೀಯ ಸಭೆಗಳಲ್ಲಿ ನನ್ನ ಸೇವೆ ಒಂದು ವೇಳೆ ದೇವರು ಅಪೇಕ್ಷಿಸಿದರೆ, ಒಂದು ವೇಳೆ ಕರ್ತನ ಸಭೆ ಅಪೇಕ್ಷಿಸಿದರೆ ಬೇರೊಂದು ಕಡೆಗೆ ಸೇವೆಯಲ್ಲಿ ಪಾಲನೆ ತೆಗೆದುಕೊಳ್ಳಿಕ್ಕೆ ನಮಗೆ ಸಾಧ್ಯತೆ ಇರ್ತಕ್ಕಂಥದ್ದಾಗಿದೆ. ಸೊ ಆದ್ದರಿಂದ ಇಲ್ಲಿ ದೈವ ಸಂಕಲ್ಪಗಳು, ದೇವರ ಯೋಚನೆಗಳು ಏನಾಗಿದೆ. ಸೊ ದಾನಿಯೇಲನು ಅದನ್ನು ಅರ್ಥ ಮಾಡಿಕೊಂಡಿದ್ದನು. ಇವತ್ತು ನೀವುಗಳು ಕೂಡ ಅದನ್ನೇ ಅರ್ಥ ಮಾಡಿಕೊಳ್ಳಬೇಕು. ಅದು ಒಂದು ವೇಳೆ ಇವತ್ತು 1ನೇ ತಾರೀಕು ಬರ್ಲಿ, ತಾರೀಕು 2 ಬರ್ಲಿ, ತಾರೀಕು 3 ಬರ್ಲಿ, ತಾರೀಕು 4 ಬರ್ಲಿ, 26 ಮುಗಿದು 27 ಬರ್ಲಿ, 2027ಕ್ಕೆ ನಾವು ಕಾಲಿಡುವಾಗ ಒಂದು ವೇಳೆ ಕಾಲಿಡುವುದ್ರೆ 28ಕ್ಕೆ ನಾವು ಎಲ್ಲ ವಿಷಯಗಳಲ್ಲಿಯೂ ಕೂಡ, ಎಲ್ಲಾ ಕಾಲಮಾನಗಳಲ್ಲಿ ಕೂಡ ದೇವರ ವಾಕ್ಯ ಅಥವಾ ದೇವರು ನಮಗೆ ಏನು ಹೇಳಿದ್ದಾನೆ, ನಾವು ಹೇಗೆ ಜೀವಿಸಬೇಕು ಹೇಳ್ತಕ್ಕಂಥ ವಿಷಯದಲ್ಲಿ ಕರ್ತನು ನಮ್ಮೊಟ್ಟಿಗೆ ಏನು ಮಾತನಾಡಿದ್ದಾನೆ ಹೇಳ್ತಕ್ಕಂಥ ಒಂದು ಸಂಗತಿ ಸ್ಪಷ್ಟ. ನಮ್ಮ ಒಂದು ಜೀವಮಾನ ಕಾಲಗಳನ್ನ ನಾವು ನೋಡುವುದಾದರೆ, ಕೀರ್ತನೆ 90:10 ಎಲ್ಲರಿಗೂ ಗೊತ್ತಿದೆ. ಕೀರ್ತನೆ 90:10ರಲ್ಲಿ ನಮ್ಮ ಆಯುಷ್ಯ ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80 ವರ್ಷ. ನಾವು ನೋಡುವಾಗ ಈ ದಿನಮಾನಗಳನ್ನ ನಾವು ಗಮನಿಸ್ತಾ ಬರುವಾಗ ಒಂದು ವೇಳೆ ಆಯುಷ್ಯದ ಸಂಗತಿಗಳು, ಒಂದು ವೇಳೆ ಇವತ್ತಿನ ದಿನಮಾನದಲ್ಲಿ ಸರ್ಕಾರದ ಲೆಕ್ಕಾಚಾರಗಳಲ್ಲಿ ಆಯುಷ್ಯದ ಪ್ರಮಾಣಗಳು ಕಡಿಮೆ ಆಗ್ತಾ ಬರ್ತಾ ಇದೆ. 60-62 ವರ್ಷಗಳು ಶೇಕಡಾವಾರು ಪ್ರಮಾಣಗಳು ನಾವು ಕಾಣ್ತಾ ಇದ್ದೇವೆ. ಆದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂತ ನಮ್ಮ ದಿನಗಳು ಬಹಳ ಕೊಂಚವಾಗಿದೆ. 90ನೇ ಕೀರ್ತನೆ 12ನೇ ವಚನದಲ್ಲಿ ನೋಡುವಾಗ, ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು.
ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು. ಇವತ್ತು ಕರ್ತನಿಂದ ನಾವು ತಿಳ್ಕೊಳ್ಳಬೇಕಾಗಿರ್ತಕ್ಕಂಥದ್ದು, ಕಲಿಯಬೇಕಾಗಿರ್ತಕ್ಕಂಥದ್ದು ಏನೆಂಬುದಾಗಿ ನೋಡುವಾಗ ನಮ್ಮ ದಿನಗಳು ಕೊಂಚವಾಗಿದೆ. ಕೊಂಚವಾಗಿದೆ. ನಮ್ಮ ದಿನಗಳು ಬಹಳ ಕೊಂಚವಾಗಿದೆ. ಹಾಗಾಗಿ ನಾವು ನೋಡ್ತಾ ಬರುವಾಗ, ದಿನಮಾನಗಳನ್ನು ನಾವು ಅಭ್ಯಾಸ ಮಾಡುತ್ತಾ ಬರುವಾಗ, ಮಾನವನ ದಿನವು ಅದೇನಾಗಿದೆ ಎಂಬುದಾಗಿ ನೋಡುವಾಗ ಬಹಳ ಕೊಂಚವಾಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆಗ ಜ್ಞಾನದ ಹೃದಯವನ್ನು ನಾನು ಪಡೆದುಕೊಳ್ಳುವೆನು. ನಾವು ನೋಡುವಾಗ ಜ್ಞಾನದ ಹೃದಯ, ಈ ಆತ್ಮಿಕವಾಗಿರ್ತಕ್ಕಂಥ ತಿಳುವಳಿಕೆ, ಈ ಹೃದಯ ನಮಗೆ ಬರಬೇಕಾದ್ರೆ ಸ್ವಲ್ಪ ಕಾಲವಿದೆಯಪ್ಪ ದೇವರೇ ನಂದು ಎಂಬುದಾಗಿ ನಾವು ಕರ್ತನ ಮಧ್ಯದಲ್ಲಿ ಆತನಲ್ಲಿ ಕಲಿತುಕೊಳ್ಳುವಾಗ, ಆತನ ಜೊತೆ ನಾವು ಮಾತನಾಡುವಾಗ ನಮಗೆ ದೈವಿಕ ಜ್ಞಾನ ಸಿಗ್ತದೆ. ದೈವಿಕ ಜ್ಞಾನ ಸಿಗ್ತದೆ. ಪ್ರಿಯರೇ, ಈ ದೈವಿಕ ಜ್ಞಾನ ಅದು ಸುಲಭವಾಗಿರ್ತಕ್ಕಂಥ ಕಾರ್ಯವಲ್ಲ. ಅದು ಕರ್ತರು ನಮಗೆ ಕಲಿಸಿಕೊಡಬೇಕಾಗಿರ್ತಕ್ಕಂಥದ್ದು. ಕರ್ತನಾದ ಯೇಸು ಕ್ರಿಸ್ತರು ನನ್ನಲ್ಲಿ ಕಲಿತುಕೊಳ್ಳಿರಿ ಎಂಬುದಾಗಿ ಸ್ವಾಮಿ ಹೇಳಿದ್ದಾನೆ. ಶಿಷ್ಯರಾಗಿ ನಾವು ಮಾಡಬೇಕಾದ ಕೆಲಸ ಕಲಿತುಕೊಳ್ಳಬೇಕು. ನಾವು ಏನಾಗಿದ್ದೇವೆ? ಕಲಿಯುವವರು. ನಾವು ಕಲಿಯುವವರು. ಅದರಿಂದ ನಾವು ಕಲಿಯತಕ್ಕಂತ ಒಂದು ಕಾರ್ಯ, ಕರ್ತರಿಂದ ಕಲಿಯತಕ್ಕಂತ ಕಾರ್ಯ ಪ್ರತಿಯೊಬ್ಬರದಿದೆ. ಅನೇಕ ಸಂದರ್ಭಗಳಲ್ಲಿ ನಾವು ಆಲೋಚನೆ ಮಾಡ್ತೇವೆ, ಇವರಿಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ, ಇಂಥವರಿಗೆ ಎಷ್ಟು ದಿನಗಳು ಈ ನಂಬಿಕೆಗೆ ಬಂದಿದ್ದಾರೆ, ಇದೆಲ್ಲವನ್ನ ನಾವು ಪ್ರಶ್ನಿಸ್ತೇವೆ. ಆದ್ರೆ ದೇವರ ವಾಕ್ಯ ಹೇಳ್ತಕ್ಕಂತ ಒಂದು ಸಂಗತಿ ಏನೆಂಬುದಾಗಿ ನೋಡುವಾಗ, ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು. ಆಗ ಜ್ಞಾನದ ಹೃದಯವನ್ನ ಪಡೆದುಕೊಳ್ಳುವೆನೆಂಬುದಾಗಿ ನಾವು ನೋಡುತ್ತೇವೆ. ಹಾಗಾದ್ರೆ ಈ ದೈವಿಕ ಜ್ಞಾನವನ್ನ ನಾವು ಪಡೆದುಕೊಳ್ಳತಕ್ಕಂತ ಒಂದು ಜೀವಿತ ಈ ದಿನಮಾನಗಳಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಒಂದು ಕಾರ್ಯ. ಈ ದಿನಮಾನಗಳಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಒಂದು ಕಾರ್ಯ. ನಾವು ಕರ್ತನೊಟ್ಟಿಗಿರ್ತಕ್ಕಂಥ ಅನ್ಯೂನ್ಯತೆ, ದೇವಜನರಿಗಿಟ್ಟಿರ್ತಕ್ಕಂಥ ಅನ್ಯೂನ್ಯತೆ, ಸಭೆಯ ಅನ್ಯೂನ್ಯತೆ, ಸೊ ಇವುಗಳಲ್ಲಿ ನಾವು ನಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ತಕ್ಕಂಥ ದಿನಮಾನಗಳು ಬಹಳ ಅವಶ್ಯಕ. ಕೀರ್ತನೆ 143:10 ನೋಡ್ತೇವೆ, ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನ ಕಲಿಸು. ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನ ಕಲಿಸು. ಹಾಗಾದ್ರೆ ಈ ದಿನಮಾನಗಳು ಅಥವಾ ದಿನಗಳು, ತಿಂಗಳುಗಳು, ವರ್ಷಗಳು ಇವೆಲ್ಲ ನಮ್ಮ ಮಧ್ಯದಲ್ಲಿ ದಾಟಿ ಹೋಗ್ತಾ ಇರತಕ್ಕಂತ ಒಂದು ಸಂದರ್ಭದಲ್ಲಿ ನಾವು ದೇವರ ಚಿತ್ತವನ್ನ ತಿಳಿದುಕೊಳ್ಳಬೇಕು. ಮನುಷ್ಯರ ಚಿತ್ತವೇನು, ದೇವರ ಚಿತ್ತವೇನು ಎನ್ನುವುದು ಒಬ್ಬ ಆತ್ಮಿಕ ಮನುಷ್ಯನಿಗೆ ಸ್ಪಷ್ಟವಾಗಿ ಅರ್ಥವಾಗ್ತಕ್ಕಂಥದ್ದಾಗಿದೆ. ಹಾಗಾದರೆ ಸ್ಪಷ್ಟವಾಗಿ ಅರ್ಥವಾಗ್ತಕ್ಕಂಥದ್ದಾಗಿದೆ. ಇದು ವೈಯಕ್ತಿಕ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿ, ಸಭಾ ಜೀವನದಲ್ಲಿ ಎಲ್ಲವೂ ಕೂಡ ನಾವು ಅನ್ವಯಿಸಿಕೊಳ್ತಕ್ಕಂಥದ್ದಾಗಿದೆ. ದೇವರ ಚಿತ್ತ ಏನಾಗಿದೆ, ನನ್ನ ಚಿತ್ತ ಬೇರೆ. ನಾವಲ್ಲಿ ನೋಡುವಾಗ ಮನುಷ್ಯನು ಸ್ವಂತ ಬುದ್ಧಿಯನ್ನು ಆಯ್ಕೆ ಮಾಡ್ಕೊಳ್ತಾನೆ ಹೇಳ್ತಕ್ಕಂಥದ್ದು ಜ್ಞಾನೋಕ್ತಿ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಸೊ ಅದರಿಂದ ಈ ದೇವರ ಚಿತ್ತ, ದೇವರ ಆಲೋಚನೆ, ದೇವರ ಮಾರ್ಗ ಇವೆಲ್ಲವನ್ನ ಬಿಟ್ಟು ಹೋಗ್ತಕ್ಕಂಥ ಒಂದು ಕಾರ್ಯ ಮನುಷ್ಯನಿಂದ ಆಗ್ತಾ ಇದೆ. ಸೊ ಇದು ವಿಶ್ವಾಸಿಗಳ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದಾಗಿದೆ. ವಿಶ್ವಾಸಿಗಳ ಒಂದು ಜೀವಿತ ಒಂದು ಲೋಕದವರ ರೀತಿ ಅಲ್ಲ, ಅಥವಾ ಲೋಕದ ಸಂಘ ಸಂಸ್ಥೆಗಳು ಅಲ್ಲ, ಅಥವಾ ಒಂದು ವೇಳೆ ರಾಜಕೀಯ ಒಂದು ಸಂಘಗಳು, ವಿಶ್ವಾಸಿಗಳ ಗುಂಪು ಅಲ್ಲ. ಸೊ ಆದುದರಿಂದ ಬಹಳ ಗಾಂಭೀರ್ಯವಾಗಿ ನಾವು ನಮ್ಮ ಸ್ಟೆಪ್ಗಳನ್ನ ಇಡುವಂತ ಒಂದು ಸಂಗತಿಯಾಗಿದೆ. ಪ್ರತಿದಿನವೂ ಕೂಡ ನಾವು ಇವತ್ತು ಯಾವ ಸ್ಟೆಪ್ ಅನ್ನು ಇಟ್ಟಿದ್ದೇವೆ, ನಾಳೆ ಯಾವ ಸ್ಟೆಪ್ ಅನ್ನು ಇಡಬೇಕು, ನಾಡ್ದು ಯಾವ ಸ್ಟೆಪ್ಗಳನ್ನು ಇಡಬೇಕು, 2028 ಬಂದರೆ ಯಾವ ಸ್ಟೆಪ್ಗಳನ್ನು ಇಡಬೇಕು, 2027ರಲ್ಲಿ ನಾವು ಯಾವ ಸ್ಟೆಪ್ಗಳನ್ನು ಇಡ್ತಾ ಹೋಗ್ಬೇಕು, ಹಿಂದಿನ ಮುಂದಿನ ಇದೆಲ್ಲವುಗಳ ಆಧಾರದಲ್ಲಿ ಮುಂದಿನ ನಮ್ಮ ಸ್ಟೆಪ್ಗಳೇನು ಎಂಬುದನ್ನು ನಾವು ಅರ್ಥ ಮಾಡ್ತಾ ಬರುವಾಗ ದೇವರ ಚಿತ್ತ ನಮಗೆ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯವಿದೆ. ದೇವರ ಪಾದಬಡಿಯಲ್ಲಿ ನಾವು ಕೂತುಕೊಂಡಾಗ ಮಾತ್ರವೇ ಸಾಧ್ಯತೆ ಇದೆ. ಸೊ ಆದ್ದರಿಂದ ಒಬ್ಬ ಆತ್ಮಿಕ ಮನುಷ್ಯನು ಅವನು ದೇವರ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿಕೊಡ್ತಕ್ಕಂಥವನಾಗಿದ್ದಾನೆ. ದೇವರ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿಕೊಡ್ತಕ್ಕಂಥ ಒಂದು ಜೀವಿತ ದಿನಮಾನಗಳಲ್ಲಿ ಬೇಕಾಗಿರ್ತಕ್ಕಂಥದ್ದಾಗಿದೆ. ಆದುದರಿಂದ ಪ್ರಿಯರೇ, ನಾವು ರೋಮಾಪುರ ಪತ್ರಿಕೆ 12ನೇ ಅಧ್ಯಾಯದ 15ರಿಂದ 16 ವಚನಗಳವರೆಗೆ ನಾವು ಧ್ಯಾನ ಮಾಡುವಾಗ, ರೋಮ 15:16 ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ, ಅಳುವವರ ಸಂಗಡ ಅಳಿರಿ, ನಿಮ್ಮ ನಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರಿ, ದೊಡ್ಡ ಸ್ಥಿತಿಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರ್ರಿ, ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡಿರಿ. ನಾವು ಯಾವ ಕಾಲದಲ್ಲಿಯೂ ಕೂಡ ದೇವರ ವಾಕ್ಯವನ್ನ ಬರೆಯಬಾರದು. ಇವತ್ತಿನ ದಿನ, ನಾಳೆ ದಿನ, ನಾಡ್ದು ದಿನ, 26 ಮುಗಿದು 27 ವರ್ಷ ಕಾಲಿಡತಕ್ಕಂಥ ಸಂದರ್ಭ ಬಂದರೂ ಕೂಡ ನಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ, ನಮಗೆ ದೇವರೊಂದು
ಕರ್ತವ್ಯಗಳನ್ನ ಭೂಮಿಯಲ್ಲಿ ಇಟ್ಟಿದ್ದಾನೆ. ಆತನ ವಾಕ್ಯವನ್ನ ಹಿಂಬಾಲಿಸುವಂತದ. ಪೌಲನು ಅದಕ್ಕೆ ರೋಮಾಪುರ ಸಭೆಗೆ ಆತನು ಹೇಳ್ತಾ ಇದ್ದಾನೆ, ನೀವು ಸಂತೋಷ ಪಡುವವರ ಸಂಗಡ ಸಂತೋಷ ಪಡೆಯಿರಿ, ಅಳುವವರ ಸಂಗಡ ನೀವು ಅಳಿರಿ, ನಿಮ್ಮೊಳಗೆ ಏಕಮನಸ್ಸುಳ್ಳವರಾಗಿರಿ, ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರಿ. ದೊಡ್ಡಸ್ತಿಕೆ ಅನೇಕ ಸಂದರ್ಭಗಳಲ್ಲಿ ವಿಶ್ವಾಸ ಎನಿಸಿಕೊಂಡಿರ್ತಕ್ಕಂಥವರು, ನನಗೆ ಹಣ ಇದೆ, ಐಶ್ವರ್ಯ ಇದೆ, ಬಂಗಲೆ ಇದೆ, ಅಥವಾ ನೂರಾರು ಸಾವಿರಾರು ಜನರು ನನ್ನ ಜೊತೆಗಿದ್ದಾರೆ, ನನಗೆ ಸಹಾಯ ಮಾಡ್ತಕ್ಕಂಥವರಿದ್ದಾರೆ, ನನಗೆ ಹಣ ಕೊಡ್ತಕ್ಕಂಥವರಿದ್ದಾರೆ, ಇತ್ಯಾದಿ ಇತ್ಯಾದಿಯಾಗಿ ಅಂದುಕೊಳ್ತಕ್ಕಂಥವರಿದ್ದಾರೆ. ಆದರೆ ಸತ್ಯವೇದ ಹೇಳ್ತಾ ಇದೆ, ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರಿ, ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡಿರಿ. ಅನೇಕ ಸಂದರ್ಭಗಳಲ್ಲಿ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವುಗಳು ನಾನೇ ಬುದ್ಧಿವಂತ, ನನ್ನ ಹೊರತು ಬುದ್ಧಿವಂತರು ಯಾರು ಇಲ್ಲ ಎಂಬುದಾಗಿ ಅಂದುಕೊಳ್ಳತಕ್ಕಂಥವರಾಗಿದ್ದಾರೆ. ಅದು ಲೋಕದವರು, ಲೋಕ ಸಂಘ ಸಂಸ್ಥೆಗಳಲ್ಲಿ ಇದ್ದಾರೆ. ಎಂದಿಗೂ ವಿಶ್ವಾಸಿಗಳ ಜೀವನದಲ್ಲಿ ಹಾಗೆ ಆ ದಿನಮಾನಗಳನ್ನ ಎಣಿಸಿಕೊಳ್ಳಬಾರದೆಂಬುದಾಗಿ ಸತ್ಯವೇದ ಹೇಳ್ತಕ್ಕಂಥದ್ದಾಗಿದೆ. ಅದರಿಂದ ನಾವು ಮೊಟ್ಟ ಮೊದಲನೇದಾಗಿ ತಿಳ್ಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಸಂಗತಿ, ನಾವು ಕರ್ತನನ್ನ ಪ್ರೀತಿಸ್ತಾ ಇದ್ದೇವೋ, ಕರ್ತನ ಆಜ್ಞೆಗಳನ್ನ ಪ್ರೀತಿಸ್ತಾ ಇದ್ದೇವೋ ಎಂಬುದನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿರ್ತಕ್ಕಂಥದ್ದಾಗಿದೆ. ಈ ಒಂದು ಸೇವೆ ಅಥವಾ ಈ ಒಂದು ನಂಬಿಕೆ ಲೋಕದ ವ್ಯವಹಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ಅಥವಾ ಲೋಕದಲ್ಲಿರ್ತಕ್ಕಂಥ ರಾಜಕೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಂಬಿಕೆ ಅಲ್ಲ ಅಥವಾ ಸೇವೆ ಅಲ್ಲ. ಸೊ ಆದುದರಿಂದ ಈ ದಿನಮಾನಗಳು ಎಂಥದಾಗಿದೆ, ಈ ದಿನಮಾನಗಳಲ್ಲಿ ನಾನು ಹೇಗೆ ಮುಂದುವರಿಯಬೇಕು ಹೇಳ್ತಕ್ಕಂಥ ಒಂದು ಸಂಗತಿ, ಅದುವೇ ಬಹಳ ಮುಖ್ಯವಾಗಿರುವಂಥದ್ದು. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಾನು ಏನು ಮಾಡ್ತಾ ಇದ್ದೀನಿ ಹೇಳ್ತಕ್ಕಂಥದನ್ನ ಆಲೋಚನೆ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದಾಗಿದೆ. ಅದರಿಂದ ನೀನೇ ಬುದ್ಧಿವಂತನೆಂಬುದಾಗಿ ಎಣಿಸಿಕೊಳ್ಳಬೇಡ ಎಂಬುದಾಗಿ ಸ್ಪಷ್ಟವಾಗಿ ಸತ್ಯವೇದ ಹೇಳ್ತಕ್ಕಂಥದ್ದಾಗಿದೆ. ಅದರಿಂದ ಕಲಿಯಬೇಕು. ನಾನಾಗಲೇ ನೋಡ್ತಾ ಇದ್ದೆ, ಸತ್ಯವೇದವನ್ನ, ದೇವರ ವಾಕ್ಯವನ್ನ ಕಲಿಯಬೇಕು. ಸತ್ಯವೇದವನ್ನ ಕಲಿಯದಿದ್ದರೆ, ದೇವರ ವಾಕ್ಯವನ್ನ ತಿಳಿಯದಿದ್ದರೆ, ಅನೇಕರು ನನ್ನ ಕುರಿತಾಗಿ ಎಂಥ ದಿನಮಾನಗಳಲ್ಲಿ ಈತನು ಹಾದು ಹೋಗ್ತಾ ಇದ್ದಾನೆ ಹೇಳ್ತಕ್ಕಂಥದನ್ನ ತಿಳಿದುಕೊಳ್ತಕ್ಕಂಥವರು ಆಗಿದ್ದಾರೆ. ಸೊ ಆದ್ದರಿಂದ ಪ್ರಿಯರೇ, ನಮ್ಮನ್ನು ನಾವೇ ಬುದ್ಧಿವಂತರೆಂಬುದಾಗಿ ಎಣಿಸಿಕೊಳ್ಳುವುದು ಬೇಡ. ಕರ್ತನ ಮೇಲೆ ನಾವು ನಂಬಿಕೆ ಇಟ್ಟು ನಾವು ಕರ್ತನಿಗೋಸ್ಕರವಾಗಿ ಜೀವಿಸಬೇಕಾಗಿದೆ. ಸಂತೋಷ ಪಡುವವರ ಸಂಗಡ ಸಂತೋಷಿರಿ, ಅಳುವವರ ಸಂಗಡ ಅಳಿರಿ ಎಂಬುದಾಗಿ ಆತನು ಹೇಳ್ತಾ ಇರುವುದನ್ನು ನಾವಿಲ್ಲಿ ಗಮನಿಸ್ತಕ್ಕಂಥವರು ಆಗಿದ್ದೇವೆ. ಸೊ ಅನೇಕ ವಿಷಯಗಳು ಬರ್ತದೆ, ಆದ್ರೆ ಈ ಎಲ್ಲಾ ವಿಷಯಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಲ್ಲ. ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯದ 37ನೇ ವಚನ ಹೇಳ್ತದೆ, ನೀವು ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪ್ರೀತಿಸಬೇಕು. ಇದು ಎಲ್ಲಾ ದಿನಗಳಾಗಬೇಕಾದ ಕಾರ್ಯ. ಇದು ಕೇವಲ ಯಾವುದೋ ಒಂದು ಸೀಮಿತವಾಗಿರ್ತಕ್ಕಂಥ ದಿನಕ್ಕೆ ಮಾತ್ರ ಅಲ್ಲ. ಸೊ ವಿಶ್ವಾಸಿಗಳಾಗಿರ್ತಕ್ಕಂಥ ನಮಗೆ ಒಂದು ಸೀಮಿತವಾಗಿರ್ತಕ್ಕಂಥ ದಿನಮಾನಗಳನ್ನು ಆತನು ಮುಖ್ಯವಾಗಿ ಪ್ರಮುಖವಾಗಿರ್ತಕ್ಕಂಥ ದಿನವನ್ನು ನಮಗೆ ಕೊಟ್ಟಿದ್ದಾನೆ. ಹೇಗೆ ಇಸ್ರಾಯೇಲರಿಗೆ ಪಸ್ಕ ಹಬ್ಬವನ್ನು ಆಚರಿಸಲಿಕ್ಕೆ ಕರ್ತನು ಹೇಳಿದ್ದಾನೆ, ಇವತ್ತು ನಮಗೆ ಒಂದು ಹಬ್ಬ ಇದೆ, ಅದೇ ವಾರದ ಮೊದಲನೇ ದಿನ. ಸೊ ಈ ವಾರದ ಮೊದಲನೇ ದಿನದಲ್ಲಿ ನಾವು ಕರ್ತನನ್ನ ಆರಾಧಿಸ್ತಕ್ಕಂಥ ಒಂದು ದಿನವಾಗಿ ಕರ್ತನು ನಮಗೆ ಅದನ್ನ ಕೊಟ್ಟಿದ್ದಾನೆ. ದಿನವನ್ನ ಪ್ರಕಟಿಸ್ತಾ ಇರತಕ್ಕಂತ ಒಂದು ಕಾರ್ಯದಲ್ಲಿ ನಾವು ಗಮನಿಸ್ತಾ ಬರುವಾಗ ನಮಗೆ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ದಿನವನ್ನ, ಆತನ ಮರಣವನ್ನ ನೆನಪು ಮಾಡತಕ್ಕಂಥ ಒಂದು ಕಾರ್ಯವನ್ನ, ಆ ದಿನವನ್ನು ನಮಗೆ ಆತನು ವಿಶ್ವಾಸಿಗಳಾಗಿರ್ತಕ್ಕಂಥ ನಮಗೆ ಕೊಟ್ಟಿದ್ದಾನೆ. ನಾವು ಆಗಾಗಲೇ ನೋಡಿದ್ದೇವೆ, ಆತನ ಮರಣವನ್ನ ಪ್ರಸಿದ್ಧಿ ಪಡಿಸತಕ್ಕಂಥ ಒಂದು ಕಾರ್ಯ ನಮಗಿದೆ. ಅದನ್ನ ನಾವು ನೋಡ್ತಾ ಬರುವಾಗ ವಾರದ ಮೊದಲನೇ ದಿನದಲ್ಲಿ ಆಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ತಾ ಇದ್ದೇವೆ. ಅದನ್ನೇ ನಾವು ನೋಡ್ತಾ ಇದ್ದೇವೆ. ನಾವು ಮೊದಲನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯದ 23 ವಚನದಿಂದ ನಾವು ಗಮನಿಸ್ತಾ ಬರುವಾಗ ನಾವು ಕರ್ತನ ಮರಣವನ್ನ ಪ್ರಸಿದ್ಧಿ ಮಾಡತಕ್ಕಂಥ ದಿನಕ್ಕಾಗಿ ವಾರದ ಮೊದಲನೇ ದಿನದಲ್ಲಿ ನಾವು ಸೇರ್ತಾ ಇದ್ದೇವೆ. ಸೊ ಆದ್ದರಿಂದ ನಾವು ನೋಡುವಾಗ ವಿಶ್ವಾಸಿಗಳಾಗಿರ್ತಕ್ಕಂಥ ನಮಗೆ ಕರ್ತನ ವಾಕ್ಯ ಅಥವಾ ಕರ್ತನು ಹೇಳಿರ್ತಕ್ಕಂಥ ಮಾತು ಬೇಕಾಗಿದೆ. ಕರ್ತನಿಗೆ ತಗ್ಗಿಸುವಿಕೆ ಜೀವನ ಬೇಕಾಗಿದೆ. ನೋಡ್ರಿ, ನಾವು ನೋಡುವಾಗ ಅಲ್ಲಿ ಸಮರಿಯ ಸ್ತ್ರೀಯ ಕುರಿತಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಸೊ ಅಲ್ಲಿ ಮೊದಲೇ ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 21 ವಚನದಲ್ಲಿ ನಾವು ನೋಡ್ತಾ ಬರುವಾಗ, ಒಬ್ಬ ಸ್ತ್ರೀಯು ತನ್ನ ಮಗಳಿಗೆ ದೆವ್ವಗಳ ಕಾಟ ಇದೆ ಎಂಬುದಾಗಿ ಸ್ವಾಮಿ ಕಡೆಗೆ ಬಂದಾಗ ಮಾತನಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸ್ವಾಮಿ ಉತ್ತರ ಕೊಡ್ಲಿಲ್ಲ. ಉತ್ತರ ಕೊಡದೇ ಇದ್ರು ಕೂಡ ಅವಳು ಆ ಸ್ವಾಮಿ ಹೇಳ್ತಾ ಇದ್ದಾನೆ ಅಲ್ಲಿ, ಅದು ನಾಯಿ ಮರಿಗೆ ಹಾಕುವುದು ಅಲ್ಲ ಎಂಬುದಾಗಿ. ಆಗ ಅವಳು ತಗ್ಗಿಸಿಕೊಂಡು ಹೇಳ್ತಾ ಇದ್ದಾಳೆ, ದಣಿಯು ಊಟ ಮಾಡ್ತಾ ಇರುವಾಗ, ತಿಂತಾ ಇರುವಾಗ ಮೇಜಿನ ಕೆಳಗಡೆ ಬೀಳ್ತದಲ್ಲ, ಆ ನಾಯಿ ಮರಿ ಅದನ್ನು ತಿಂತದಲ್ಲ ಎಂಬುದಾಗಿ ಅಷ್ಟು
ತಗ್ಗಿಸುವಿಕೆಯ ಒಂದು ಜೀವನವನ್ನ ಅವಳು ಆಯ್ಕೆ ಮಾಡಿಕೊಂಡಳು. ಅವಳು ಆಯ್ಕೆ ಮಾಡಿಕೊಂಡಿದ್ದರಿಂದ ಕರ್ತನು ಹೇಳ್ತಾ ಇದ್ದಾನೆ, 28ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ನಿನ್ನ ನಂಬಿಕೆ ದೊಡ್ಡದು, ನಿನ್ನ ನಂಬಿಕೆ ದೊಡ್ಡದು. ಅದರಿಂದ ತಗ್ಗಿಸುವಿಕೆಯ ಜೀವನದಲ್ಲಿ ಕಂಡುಕೊಳ್ತಕ್ಕಂಥ ಒಂದು ಸಂಗತಿ ನಂಬಿಕೆ ದೊಡ್ಡದು. ಹಾಗಾದ್ರೆ ನಾವು ಎಷ್ಟು ದಿನಮಾನಗಳನ್ನ ಹಾದು ಹೋಗ್ತೇವೆ ಹೇಳ್ತಕ್ಕಂಥದ್ದು ಮುಖ್ಯ ಅಲ್ಲ, ನನ್ನ ನಂಬಿಕೆ ಎಂಥದ್ದು, ನಾನು ಕರ್ತನೊಟ್ಟಿಗಿರ್ತಕ್ಕಂಥ ನಂಬಿಕೆ ಯಾವ ರೀತಿಯಾಗಿ ನಾನು ಇಟ್ಕೊಂಡಿದ್ದೇನೆ ಎನ್ನುವುದನ್ನ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದಾಗಿದೆ. ಅದರಿಂದ ನಮ್ಮ ಹಿಂದಿನ ಆತ್ಮಿಕ ಜೀವಿತ ಒಂದು ವೇಳೆ ಕರ್ತನಿಗೆ ನಾವು ಕೊಡದೇ ಇರತಕ್ಕಂತ ಇದಾಗಿದೆ, ಒಂದು ವೇಳೆ ಹಿಂದಿನ ಜೀವಿತದಲ್ಲಿ ಕರ್ತನನ್ನ ಸನ್ಮಾನಿಸಿರ್ತಕ್ಕಂಥ ಒಂದು ದಿನಮಾನಗಳು ಹಿಂದೆ ನಮಗೆ ಆಗಿದ್ದಿರಬಹುದು. ಆದರೆ ಮುಂದಿನ ದಿನಮಾನಗಳಲ್ಲಿ ಕರ್ತನಿಗಾಗಿ ನಾವು ಮಾಡಬೇಕು ಹೇಳ್ತಕ್ಕಂಥದನ್ನ ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯದ 13-14 ವಚನದಲ್ಲಿ ಪೌಲನು ಹೇಳುವುದನ್ನು ನಾವು ಗಮನಿಸ್ತೇವೆ. ಫಿಲಿಪ್ಪಿ 3:13-14, ಸಹೋದರರೇ, ನಾನಂತೂ ಹಿಡಿದುಕೊಂಡನೆಂದು ನನ್ನ ನೀವರಿಗೆ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು ನಾನು ಹಿಂದಿನ ಸಂಗತಿಗಳನ್ನ ಬಿಟ್ಟು ಮುಂದಿನವುಗಳನ್ನ ಹಿಡುವುದಕ್ಕೆ ಎದೆ ಬೊಗ್ಗಿದವನಾಗಿ ದೇವರು ಕ್ರಿಸ್ತನ 14ನೇ ವಚನದಲ್ಲಿ ಕ್ರಿಸ್ತನ ಮೂಲಕವಾಗಿ ನಮ್ಮನ್ನ ಮೇಲೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನ ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ನಾವಲ್ಲಿ ನೋಡುವಾಗ ಪೌಲನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಹಿಂದಿನ ಸಂಗತಿಗಳನ್ನ ಮರೆತು ಮುಂದಿನವುಗಳನ್ನ ಹಿಡಿಯುವುದಕ್ಕೆ ನಾನೇನ್ ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇಟ್ಟಿರ್ತಕ್ಕಂಥ ಬಿರುದು ಆ ಕಡೆಗೆ ನಾನು ಓಡ್ತಾ ಇದ್ದೇನೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಬೇರೆ ನಮಗೆ ಇರುವಂತ ಗುರಿ ಏನು? ನಾವೆಷ್ಟು ದಿನಮಾನಗಳು ಕಳೀತಾ ಇದ್ದೇವೆ. ಒಂದು ವೇಳೆ ಈ ದಿನ ಕಳೀತದೆ, ನಾಳೆ ದಿನ ಕಳೀತದೆ, ನಾಡಿದ್ದು ಕಳೀತದೆ, ಜನವರಿ ಮುಗೀತದೆ, ಫೆಬ್ರವರಿ ಬರುತ್ತೆ, ಫೆಬ್ರವರಿ ಮುಗಿಯುತ್ತೆ, ಮತ್ತೆ ಮಾರ್ಚ್ ಬರುತ್ತೆ. ಸೊ ಇದೆಲ್ಲವೂ ರುಟೀನ್ ಆಗಿ ನಡೆಯತಕ್ಕಂತ ಒಂದು ಕಾರ್ಯವಾಗಿದೆ. ಸೊ ನಡೆಯತಕ್ಕಂತ ಕಾರ್ಯವಾಗಿರುವುದರಿಂದ ನಾವು ಬಿರುದನ್ನ ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇವೆ ಹೇಳ್ತಕ್ಕಂಥ ಪೌಲನ ಮಾತು ಇವತ್ತು ನಮಗೆ ಬೇಕಾಗಿದೆ. ಸೊ ಆತನು ಗುರಿ ಮಾಡಿಕೊಂಡು ಓಡ್ತಾ ಇದ್ದಾನೆ, ಓಟ ಓಡಿದನು. ಅದಕ್ಕೆ ಲಾಸ್ಟ್ ಆತನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ, ನನ್ನ ಶ್ರೇಷ್ಠ ಹೋರಾಟವನ್ನು ನಾನು ಮಾಡಿದ್ದೇನೆ ಎಂಬುದಾಗಿ ಆತನು ತಿಮೋತಿನ ಪತ್ರಿಕೆಯಲ್ಲಿ ಆತನು ಹೇಳ್ತಾ ಇರುವುದನ್ನು ನಾವು ಗಮನಿಸ್ತೇವೆ. ಶ್ರೇಷ್ಠ ಹೋರಾಟಗಳನ್ನು ನಾನು ಮಾಡಿದ್ದೇನೆ ಎಂಬುದಾಗಿ ಆತನು ಹೇಳಬೇಕಾದ್ರೆ ಹಿಂದಿನವುಗಳನ್ನ ಮರೆತು ಮುಂದೆ ಇಟ್ಟಿರ್ತಕ್ಕಂಥ ಬಿರುದಿನ ಕುರಿತಾಗಿ ಆತನು ಗುರಿ ಮಾಡಿಕೊಂಡು ಓಡುತ್ತಾ ಇರ್ತಕ್ಕಂಥವನು ಪೌಲನಾಗಿದ್ದನು. ಇವತ್ತು ನನಗೆ ನಿಮಗೆ ಅದೇ ಬೇಕಾಗಿದೆ. ಕರ್ತನ ಸೇವೆಯಲ್ಲಿ ನನಗೆ ನಿಮಗೆ ಬೇಕಾಗಿರುವಂಥದ್ದು ಅದೇ ಆಗಿದೆ. ಮುಂದೆ ನಮಗೆ ಇರ್ತಕ್ಕಂಥ ಗುರಿ ಏನು? ನಾವು ಯಾವ ಗುರಿಯನ್ನು ಇಟ್ಟುಕೊಂಡಿದ್ದೇವೆ ಅಂದ್ರೆ ಈ ಗುರಿ ಇದು ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗುರಿ ಅಲ್ಲ. ಕರ್ತನಿಗಾಗಿ ನಾವು ಮಾಡ್ತಕ್ಕಂಥ ಸೇವೆಗಳು ಒಂದೊಂದು ದಿನವೂ ಒಂದೊಂದು ಕ್ಷಣವೂ ಅದು ಮುಂದೆ ಇಟ್ಟಿರ್ತಕ್ಕಂಥ ಗುರಿಯಾಗಿ ಕರ್ತನಿಂದ ಪಡೆಯತಕ್ಕಂಥ ಬಹುಮಾನ. ಅದಕ್ಕೆ ಅದನ್ನು ಹೇಳ್ತಾ ಇದ್ದಾನೆ, ಪಾನ ದ್ರವ್ಯವಾಗಿ ನಾನು ಅರ್ಪಿತವಾಗ್ತಾ ಇದ್ದೇನೆ ಎಂಬುದಾಗಿ ಪೌಲನು ಹೇಳುವಾಗ ಅಂದ್ರೆ ಅಷ್ಟು ಶ್ರೇಷ್ಠ ಸೇವೆಯನ್ನ ಪೌಲನು ಮಾಡಿದವನಾಗಿದ್ದನು. ಇವತ್ತು ನನ್ನ ಮುಂದೆ ನಿಮ್ಮ ಮುಂದೆ ಇರ್ತಕ್ಕಂಥ ಒಂದು ಕಾರ್ಯ ಅದೇ ಆಗಿದೆ. ಅದು ದೇವರ ವಾಕ್ಯದ ತಳಹದಿಯಲ್ಲಿ ಅನೇಕ ವಿಷಯಗಳು ನಮಗೆ ಕೊಡಲ್ಪಟ್ಟಿದೆ. ಸೊ ಅದರಿಂದ ನಾವು ನೋಡ್ತಾ ಬರುವಾಗ ಗುರಿ ಮಾಡಿಕೊಂಡು ನಾವು ಓಡ್ತಾ ಇರ್ತಕ್ಕಂಥ ಒಂದು ಸಂಗತಿ. ಅನೇಕ ಸಂದರ್ಭಗಳಲ್ಲಿ ನಾವೆಷ್ಟೇ ದಿನಗಳು ಕೊಡ್ತು ನಾನು ಹೇಗೆ ಓಡಬೇಕೆಂಬುದಾಗಿ ಗೊತ್ತಿಲ್ಲ, ನಾವು ಯಾವ ರೀತಿಯಾಗಿ ಸ್ಟೆಪ್ಗಳನ್ನು ನಿಲ್ಲಬೇಕೆಂಬುದಾಗಿ ಗೊತ್ತಿಲ್ಲ. ಒಟ್ಟಲ್ಲಿ ನಾನು ಓಡ್ತಾ ಇದ್ದೇನೆ ಎಂಬುದಾಗಿ ಹೊಗಳಿಕೊಳ್ತಾ ಇದ್ದೇನೆ. ಅನೇಕರು ಆ ರೀತಿಯಾಗಿ ಓಡ್ತಾ ಇದ್ದೇನೆ ಎಂಬುದಾಗಿ ಹೊಗಳ್ತಾ ಇದ್ದಾರೆ. ಪ್ರಿಯರೇ, ನಾವು ನೋಡ್ತಾ ಬರುವಾಗ ಪೌಲನು ನಿಜವಾಗಿರ್ತಕ್ಕಂಥ ಬಿರುದನ್ನ ಹೊಂದುವುದಕ್ಕೋಸ್ಕರವಾಗಿ ಒಂದು ಗುರಿ ಮಾಡಿಕೊಂಡು ಕರ್ತನ ಸೇವೆಯಲ್ಲಿ ಆತನು ಓಡ್ತಾ ಇರುವುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಪೌಲನು ಎಲ್ಲಿಯೂ ಕೂಡ ಆತನು ಲೋಕದವರ ರೀತಿಯಲ್ಲಿ ವರ್ತಿಸಲಿಲ್ಲ, ಲೋಕದವರ ಹಾಗೆ ಆತನು ರಾಜಕೀಯ ಮಾಡಲಿಲ್ಲ, ಲೋಕದವರ ಹಾಗೆ ಇಲ್ಲ. ಇವತ್ತು ದಿನಮಾನಗಳು ನಾವು ನೋಡ್ತಾ ಇದ್ದೇವೆ, ಒಂದು ವೇಳೆ ರಾಜಕೀಯ ಪಕ್ಷಗಳು ಇವತ್ತಿನ ದಿನಮಾನಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ವರ್ತಿಸುವುದುಂಟು. ಆದರೆ ವಿಶ್ವಾಸಿಗಳು ಅದೇ ರೀತಿಯಲ್ಲಿ ವರ್ತಿಸುತ್ತಾ ಹೋಗ್ತಕ್ಕಂಥ ಅನೇಕ ಸಂಗತಿಗಳು ಕಣ್ಮುಂದಿದೆ. ಸೊ ಅದರಿಂದ ಕರ್ತನು ಇದನ್ನು ಅಪೇಕ್ಷೆ ಮಾಡ್ತಕ್ಕಂಥವನಲ್ಲ. ಕರ್ತನು ಹೇಳುವಂಥದ್ದು, ದೇವರು ಹೇಳುವಂಥದ್ದು, ಆತನ ವಾಕ್ಯವನ್ನ ನಾವು ಹಿಂಬಾಲಿಸಿಕೊಂಡು ಹೋಗ್ತಕ್ಕಂಥ ಒಂದು ಕಾರ್ಯ. 2 ಪೇತ್ರನ ಪತ್ರಿಕೆ 3ನೇ ಅಧ್ಯಾಯದ 3ನೇ ವಚನ ಹೇಳುತ್ತದೆ, ಕಡೆ ದಿವಸಗಳಲ್ಲಿ ತಮ್ಮ ದುರಾಶೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಒಂದು ಕುಚೋದ್ಯ ಮಾಡ್ತಾರೆ ಎಂಬುದಾಗಿ. ಕುಚೋದ್ಯಗಾರರು ಕಡೆಯ ದಿವಸಗಳಲ್ಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದು ಕಡೆಯ ದಿವಸಗಳು, ನಾವಿರ್ತಕ್ಕಂಥದ್ದು ಕಡೆಯ ದಿವಸವಾಗಿದೆ. ಈ ಕಡೆಯ ದಿವಸಗಳಲ್ಲಿ ಇರತಕ್ಕಂಥ ನಾವು ಕುಚೋದ್ಯಗಾರರು ನಾವು ಕಾಣ್ತಾ ಇದ್ದೇವೆ ಲೋಕದಲ್ಲಿ. ಅದರಿಂದ ನಾವು ವಿಶ್ವಾಸಿಗಳು ಎನಿಸತಕ್ಕಂಥವರ ಮಧ್ಯದಲ್ಲಿಯೂ ಕೂಡ ಈ ಸಂಗತಿಯನ್ನ ಇಲ್ಲಿ ಪೇತ್ರನು ಹೇಳ್ತಕ್ಕಂಥ ಒಂದು ಸಂಗತಿಯಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. 2 ಪೇತ್ರನ ಪತ್ರಿಕೆ 3ನೇ ಅಧ್ಯಾಯದ 8ನೇ ವಚನ,
2 ಪೇತ್ರನ ಪತ್ರಿಕೆ 3ನೇ ಅಧ್ಯಾಯದ 8ನೇ ವಚನ, ಪ್ರಿಯರೇ, ಕರ್ತನ ಎಣಿಕೆಯಲ್ಲಿ ಒಂದು ದಿನವು 1000 ವರ್ಷಗಳಂತೆಯೂ 1000 ವರ್ಷಗಳು ಒಂದು ದಿನದಂತೆಯೂ ಅವೇ ಎಂಬುದನ್ನ ಮಾತ್ರ ಮರೆಯಬೇಡಿರಿ. ನಾವು ದೇವರು ಸೃಷ್ಟಿ ಮಾಡುವಾಗ ಮೊದಲನೇ ದಿನ, 2ನೇ ದಿನ, 3ನೇ ದಿನ ಹೀಗೆಲ್ಲ ಆತನು ದಿನಗಳನ್ನ ಗುರುತು ಮಾಡಿ ಸತ್ಯವೇದದಲ್ಲಿ ನಮಗೆ ಅಲ್ಲಿ ಬರೆಯಲ್ಪಟ್ಟಿರುವುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಮತ್ತು ನಾವು ದೇವರ ಎಣಿಕೆ ಎಂಬುದಾಗಿ ಬರ್ತಾ ಇರುವಾಗ ಒಂದು ವರ್ಷವು, ಒಂದು ದಿನವು 1000 ವರ್ಷಗಳಂತೆಯೂ 1000 ವರ್ಷಗಳು ಒಂದು ದಿನದಂತೆಯೂ ಅವೇ ಎಂಬುದನ್ನ ಮಾತ್ರ ಮರೆಯಬೇಡಿರಿ ಎಂಬುದಾಗಿ ನಾವು ನೋಡ್ತಾ ಬರುವಾಗ ಅಲ್ಲಿ ಪೇತ್ರನು ಹೇಳ್ತಾ ಇದ್ದಾನೆ 9ನೇ ವಚನದಲ್ಲಿ, ಆದ್ರೆ ಆತನು ತಡ ಮಾಡುವವನಲ್ಲ, ಆತನು ತಡ ಮಾಡುವವನಲ್ಲ, ತಡ ಮಾಡದೇ ಇರತಕ್ಕಂಥವನಾಗಿದ್ದಾನೆ, ಬೇಗನೆ ಬರತಕ್ಕಂಥವನಾಗಿದ್ದಾನೆ. ಸೊ ಆದ್ದರಿಂದ ಆತನು ಬರುವ ವರ್ಷ ಯಾವಾಗ ಎಂಬುದಾಗಿ ನಮಗೆ ಗೊತ್ತಿಲ್ಲ. 2026, 2027, 2028, 2029, 2030 ಇಲ್ಲ, ನಮಗೆ ಗೊತ್ತಿಲ್ಲ. ಅನೇಕರು ತಪ್ಪಾಗಿರ್ತಕ್ಕಂಥ ಸಂದೇಶಗಳನ್ನ ಕೊಡ್ತಕ್ಕಂಥವರಾಗಿದ್ದಾರೆ. ಆಫ್ರಿಕಾ ದೇಶದಲ್ಲಿ ಈ 2025 ಅಕ್ಟೋಬರ್ ನಲ್ಲಿ ಯೇಸು ಸ್ವಾಮಿ ಬರ್ತಾನೆ ಎಂಬುದಾಗಿ ಪ್ರವಾದನೆ ನುಡಿದ್ರು. ನಾವು ಅನೇಕ ಪತ್ರಿಕೆಗಳಲ್ಲಿ ಅನೇಕ ವಿಷಯಗಳನ್ನ ನಾವು ಗಮನಿಸ್ತಾ ಬರುವಾಗ ಪ್ರವಾದನೆ, ಸುಳ್ಳು ಆಗಿ ಪ್ರವಾದನೆಗಳನ್ನ ಅವರು ಹೇಳಿದ್ದುಂಟು. ನಾವು ನೋಡ್ತಾ ಬರುವಾಗ ಕರ್ತನಾದ ಯೇಸು ಕ್ರಿಸ್ತನ ಬರೋಣ ಯಾವಾಗ ಬರ್ತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. 2027 ಬರ್ತೀನಿ ಎಂಬುದಾಗಿ ನಮ್ಗೆ ಹೇಳಿದ್ದಾನೆ, 2026 ಬರ್ತೀನಿ ಎಂಬುದಾಗಿ ನಮ್ಗೆ ಹೇಳಿದ್ದಾನೆ. ಇಲ್ಲ, ಅದೇ 2ನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯದ 10ನೇ ವಚನದಲ್ಲಿ ನಾವು ನೋಡುವಾಗ ಕರ್ತನ ದಿನವು ಕಳ್ಳನು ಬರುವಂತೆ ಬರ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ಆದ್ದರಿಂದ ನಾವು ನೋಡುವಾಗ ಪ್ರಕಾಶಪಡಿಸುವುದು, ಆಕಾಶವು ಕರ್ತನನ್ನ ಪ್ರಕಾಶಪಡಿಸ್ತಕ್ಕಂಥದ್ದಾಗಿದೆ. ಇವತ್ತು ನಮಗೆ ಪತ್ರಿಕೆ 6ನೇ ಮೊದಲನೇ ಕೊರಿಂಥ ಪತ್ರಿಕೆ 6ನೇ ಅಧ್ಯಾಯದ 20ನೇ ವಚನ, ನೀವು ನಿಮ್ಮ ಸ್ವಂತ ಸುತ್ತಲದಲ್ಲಿ ನಿಮ್ಮ ದೇಹದಲ್ಲಿ ದೇವರ ದಿನವು ಅರಿಯುತ್ತಾ ಇದೆ. ನಾವು ದೇವರ ನಾಮವನ್ನ ಪ್ರಕಾಶಪಡಿಸತಕ್ಕಂಥ ಕಾರ್ಯ, ಜವಾಬ್ದಾರಿ, ಅದು ಪ್ರತಿನಿತ್ಯವೂ ನಮಗಿರುವಂತದ್ದಾಗಿದೆ, ಪ್ರತಿದಿನವೂ ನಮಗಿರ್ತಕ್ಕಂಥದ್ದಾಗಿದೆ. ಸೊ ಆದ್ದರಿಂದ ಇವತ್ತು 2025, 2026, 2027 ಎಂಬುದಾಗಿ ಅಲ್ಲ, ಪ್ರತಿನಿತ್ಯವೂ ಕೂಡ ನಮಗೆ ಬಹಳ ಮುಖ್ಯವಾಗಿದೆ. ಪ್ರತಿದಿನವೂ ಕೂಡ ಕರ್ತನಿಗಾಗಿ ನಾವು ಜೀವಿಸಬೇಕಾಗಿರ್ತಕ್ಕಂಥ ಒಂದು ಸಂಗತಿಯಾಗಿದೆ. ಅದರಲ್ಲಿ ನಾವು ಎಚ್ಚರ ಪಡ್ತಕ್ಕಂಥ ಸಂಗತಿಗಳಿಲ್ಲ. ಅದಕ್ಕೆ ಪೌಲನು ಹೇಳ್ತಾನೆ. ಸೊ ಪೌಲನು ಹೇಳುವಂಥದ್ದು ರೋಮಾಪುರ ಪತ್ರಿಕೆ 14ನೇ ಅಧ್ಯಾಯದ 5-6ನೇ ವಚನದಲ್ಲಿ ಆತನು ಹೇಳ್ತಾನೆ, ರೋಮ 14:5-6ರಲ್ಲಿ, ಒಬ್ಬನು ಒಂದು ದಿನಕ್ಕಿಂತಲೂ ಮತ್ತೊಂದು ದಿನವೆಂದು ವಿಶೇಷವೆಂದೆಣಿಸುತ್ತಾನೆ, ಮತ್ತೊಬ್ಬನು ಎಲ್ಲಾ ದಿವಸಗಳನ್ನು ವಿಶೇಷವೆಂದೆಣಿಸುತ್ತಾನೆ. ಪ್ರತಿಯೊಬ್ಬನು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡ ಹಾಗೆ ಇರಬೇಕು. 6ನೇ ವಚನದಲ್ಲಿ ನೋಡ್ತೇವೆ, ರೋಮ 14:6ರಲ್ಲಿ, ದಿನವನ್ನ ಗಣ್ಯ ಮಾಡುವವನು ಕರ್ತನಿಗಾಗಿ ಗಣ್ಯ ಮಾಡುತ್ತಾನೆ. ನಾವು ಗಮನಿಸ್ತಾ ಬರುವಾಗ ಈ ದಿನಮಾನಗಳು ಅವು ಕರ್ತನಿಗಾಗಿ ಇರಬೇಕು ಹೇಳುವಂಥದ್ದನ್ನು ನಾವು ಗಮನಿಸ್ತೇವೆ. ಕರ್ತನಿಗಾಗಿ ನಾನು ಏನು ಮಾಡ್ತಾ ಇದ್ದೇನೆ, ಕರ್ತನನ್ನು ನಾನು ಹೇಗೆ ಗೌರವಿಸ್ತಾ ಇದ್ದೇನೆ, ಕರ್ತನನ್ನು ನಾನು ಪ್ರಚುರಪಡಿಸ್ತಾ ಇದ್ದೇನೆ, ಕರ್ತನನ್ನು ನಾನು ಘನಪಡಿಸ್ತಾ ಇದ್ದೇನೆ. ಅದು ಯಾವ ವರ್ಷಗಳು ಬರಲಿ, ಯಾವ ತಿಂಗಳುಗಳು ಬರಲಿ, ಅದು ಯಾವುದ್ರ ಬರಲಿ, ಸಾಮಾನ್ಯವಾಗಿ ನಾವು ಲೋಕದ ದೃಷ್ಟಿಯಿಂದ ವರ್ಷವಾಗಿ ನಾವು ಅದನ್ನು ಕಾಣ್ತೇವೆ. ಆದರೆ ಪೇತ್ರನ ಪತ್ರಿಕೆಯ ಆಧಾರವನ್ನು ನಾವು ತೆಗೆದುಕೊಳ್ಳತಕ್ಕಂಥ ಒಂದು ಸಂದರ್ಭದಲ್ಲಿ ಕರ್ತನ ಎಣಿಕೆಯಲ್ಲಿ ಒಂದು ದಿನವು 1000 ವರ್ಷಗಳಂತೆಯೂ 1000 ವರ್ಷಗಳು ಒಂದು ದಿನದಂತೆಯೂ ಇವೆ ಎಂಬುದಾಗಿ ನೀವು ಮರೆಯಬೇಡ್ರಿ ಎಂಬುದಾಗಿ ನಮಗೆ ಹೇಳ್ತಾ ಇರತಕ್ಕಂಥದ್ದಾಗಿದೆ. ಒಂದೊಂದು ದಿನವೂ, ಒಂದೊಂದು ಕ್ಷಣವೂ ನಮಗೆ ಈ ನಂಬಿಕೆ ಜೀವಿತದಲ್ಲಿ ಕರ್ತನೊಟ್ಟಿಗಿರ್ತಕ್ಕಂಥ ಸಂಬಂಧ, ಕರ್ತನ ಸಭೆಯೊಟ್ಟಿಗಿರ್ತಕ್ಕಂಥ ಸಂಬಂಧ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಬಂಧವಾಗಿ ಇರಬೇಕೇ ವಿನಃ ನನಗೆ ಇರ್ತಕ್ಕಂಥ ಬುದ್ಧಿಯನ್ನು ನಾನು ತೋರಿಸುವ ಒಂದು ಕಾರ್ಯ ನನ್ನಲ್ಲಿ ಬರುವುದಾದರೆ, ಅದು ಯಾವ ದಿನವೂ ಕಳೆದರೂ ಕೂಡ ನಾನು ಬದಲಾಗದಿದ್ದರೆ, ನನ್ನಲ್ಲಿ ವ್ಯತ್ಯಾಸವಾಗದಿದ್ದರೆ, ನನ್ನ ಆತ್ಮಿಕ ಜೀವಿತದಲ್ಲಿ ವ್ಯತ್ಯಾಸ ಕಾಣದಿದ್ದರೆ ಅದು ದೇವರು ಒಪ್ಪುವುದಿಲ್ಲ, ದೇವರು ಇಷ್ಟಪಡುವುದಿಲ್ಲ. ಪ್ರಿಯರಾದ್ದರಿಂದ ದೇವರು ಇಷ್ಟಪಡ್ತಕ್ಕಂಥ ಒಂದು ಸಂದರ್ಭವನ್ನು ನಾವು ನೋಡತಕ್ಕಂಥದ್ದಾಗಿದೆ. ಲೋಕದ ಜನರು ಅನೇಕ ಹಬ್ಬಗಳು, ಅನೇಕ ಸಂಗತಿಗಳನ್ನ ಆಚರಣೆ ಮಾಡುವುದಾಗಿ ನಾವು ನೋಡುತ್ತೇವೆ. ಆದರೆ ಸತ್ಯವೇದದಲ್ಲಿ ಕೊಲಸ್ಸೆ ಪತ್ರಿಕೆ 2ನೇ ಅಧ್ಯಾಯದ 16ನೇ 17 ವಚನಗಳವರೆಗೆ ನಾವು ಗಮನಿಸ್ತಾ ಬರುವಾಗ ಕೆಲವರು ಅವರು ಹಬ್ಬ, ಅಮಾವಾಸ್ಯೆ ಇತ್ಯಾದಿಗಳಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತಕ್ಕಂಥವರಾಗಿದ್ದಾರೆ. ಆದ್ರೆ ಅದರ ನಿಜವಾದ ಛಾಯೆ ನಿಜ ಸ್ವರೂಪ ಕ್ರಿಸ್ತನೇ ಎಂಬುದಾಗಿ ನಾವಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಬೇರೆ ಕ್ರಿಸ್ತನೇ ಆಗಿದ್ದಾನೆ. ನಾವು ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯದ 4ನೇ ವಚನ ನೋಡುವ, ಕಾಲವು ಪರಿಪೂರ್ಣವಾದಾಗ ಕರ್ತನು ಈ ಲೋಕಕ್ಕೆ ಬಂದಿರುವುದು.
ಅದರಿಂದ ಕಾಲವು ಪರಿಪೂರ್ಣವಾಗಿ ಕರ್ತನು ಬಂದನು ಮತ್ತು ತಕ್ಕ ಸಮಯದಲ್ಲಿ ಆತನು ಬರತಕ್ಕಂಥವನಾಗಿದ್ದಾನೆ. ಆತನ ಎರಡನೆಯ ಬರೋಣದ ನಿರೀಕ್ಷೆಯ ಜೀವಿತ ಅದು ಎಂದೆಂದಿಗೂ ಇರತಕ್ಕಂಥ ಒಂದು ಜೀವಿತವಾಗಿದೆ. ಆತನು ಯಾವಾಗ ಬರ್ತಾರೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಅದರಿಂದ ಆತನ ಆ ಬರೋಣವನ್ನ ಎದುರು ನೋಡ್ತಕ್ಕಂಥ ಒಂದು ಜೀವಿತ ಪ್ರತಿ ದಿನವೂ ಆಗಿದೆ. ಅದು 2026 ಮಾತ್ರವೇ ಅಲ್ಲ, ಒಂದು ವೇಳೆ ಆತನು ಬರದೇ 22ರಲ್ಲಿ ಬರದೇ ಇದ್ದರೆ ಅದು 27ಕ್ಕೆ ಕಂಟಿನ್ಯೂ ಆಗುತ್ತೆ. ಈ ಒಂದು ನಿರೀಕ್ಷೆಯ ಜೀವಿತದಲ್ಲಿ ನಾನು ಕರ್ತನಿಗೆ ಯಾವ ಆ ಸ್ಥಾನವನ್ನ ದಿನಮಾನಗಳು ನಾನು ಇಟ್ಟಿದ್ದೇನೆ. ಇವತ್ತಿನ ದಿನ ಇವತ್ತಿಗೆ ಮುಕ್ತಾಯ ಆಗ್ತಾ ಇದೆ. ನಾಳೆ ದಿನ ಮತ್ತೆ ತಿರುಗಿ ದೇವರ ಚಿತ್ತವಾದರೆ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇಲ್ಲಿ ದೇವರ ಒಂದು ನಮ್ಮ ಕುರಿತಾಗಿರ್ತಕ್ಕಂಥ ದೇವರ ಆಶೆ, ದೇವರ ಒಲವು, ದಾನಿಯೇಲನ ಮೇಲಿರ್ತಕ್ಕಂಥ ಒಲವು, ಅಬ್ರಹಾಮನ ಮೇಲೆ ಇರ್ತಕ್ಕಂಥ ಒಲವು, ಹೀಗೆ ಅನೇಕರ ಜೀವಿತದಲ್ಲಿ ಇರತಕ್ಕಂತ ಕರ್ತನ ಶ್ರೇಷ್ಠತೆಯನ್ನು ನಾವು ಅರ್ಥ ಮಾಡಿಕೊಳ್ತಾ ಹೋಗುವಾಗ ಇವತ್ತು ನಾನು ನೀವುಗಳು ಎಲ್ಲಿದ್ದೇವೆ ಹೇಳ್ತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಿಕೊಂಡು ನಾವು ಲೋಕದ ಜ್ಞಾನ ಬಿಟ್ಟು ಕರ್ತನ ಜ್ಞಾನ, ದೈವಿಕ ಜ್ಞಾನದ ಕಡೆಗೆ ನಾವು ಹೋಗುವಂಥದ್ದಾಗಿದೆ. ಬಹಳ ಶಾಂತವಾಗಿ ನಾವಿದ್ದು ಎಲ್ಲಾ ಸಮಸ್ಯೆಗಳು, ಕಷ್ಟಗಳು, ಇಕ್ಕಟ್ಟುಗಳು, ಕಣ್ಣೀರುಗಳು ಏನೇ ಬಂದರೂ ಕೂಡ ಶಾಂತವಾಗಿ ಅದನ್ನ ಎದುರಿಸುವಂತ ಮನಸ್ಸು ಇವೆಲ್ಲವನ್ನ ನಾವು ಹೊಂದ್ಕೊಂಡು ಕರ್ತನಿಗಾಗಿ ನಾವು ದಿನಮಾನಗಳನ್ನ ಕಳೆಯುತ್ತಾ ನಾವು ನಡೆಯೋಣ. ಕರ್ತನು ಹಾಗೆ ಪ್ರತಿಯೊಬ್ಬರಾದ ನಮ್ಮೆಲ್ಲರನ್ನ ಆಶೀರ್ವದಿಸುವ ಹಾಗೆ ಪ್ರತಿ ದಿನವೂ ಕೂಡ ಬಹಳ ಮುಖ್ಯವಾದ ದಿನವಾಗಿದೆ. ಇವತ್ತಿನ ದಿನ ಹೇಗೆ ಮುಖ್ಯವೋ ನಾಳೆ ದಿನ ಕೂಡ ಅಷ್ಟೇ ಮುಖ್ಯ, ನಾಡಿದ ದಿನ ಕೂಡ ಅಷ್ಟೇ ಮುಖ್ಯ. ಮತ್ತು ನಮಗೆ ಅಲ್ಲಿ ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯದ 7ನೇ ವಚನ ನಾವು ನೋಡುವಾಗ ವಾರದ ಮೊದಲೇ ದಿನ ಬಹಳ ಶ್ರೇಷ್ಠವಾದ ದಿನ. ಸೊ ವಾರದ ಮೊದಲನೇ ದಿನದಲ್ಲಿ ನಾವೆಲ್ಲರೂ ಸೇರಿ ಬಂದು ಕರ್ತನ ಮರಣವನ್ನ ಪ್ರಸಿದ್ಧಿಪಡಿಸ್ತಕ್ಕಂಥ ಒಂದು ಕಾರ್ಯ, ಆತನ ಬರೋಣವನ್ನು ಮತ್ತು ಮರಣವನ್ನ ಪ್ರಸಿದ್ಧಿಪಡಿಸ್ತಕ್ಕಂಥ ಒಂದು ಕಾರ್ಯ, ಆತನ ಪ್ರಕಾಶತೆಯನ್ನು ನಾವು ಮಾಡುವಂತ ಒಂದು ಕಾರ್ಯ, ಇದೆಲ್ಲವೂ ನಮಗೆ ಇರ್ತಕ್ಕಂಥದ್ದಾಗಿದೆ. ಸೊ ಅದರಿಂದ ವಿಶ್ವಾಸಿಗಳಾಗಿರ್ತಕ್ಕಂಥ ನಮಗೆ ಪ್ರತಿ ದಿನವೂ ಕೂಡ ಬಹಳ ಮುಖ್ಯವಾದ ದಿನವಾಗಿದೆ. ಒಂದೊಂದು ದಿನವೂ ಕೂಡ ನಮಗೆ ಕರ್ತನು ದಯಪಾಲಿಸಿರ್ತಕ್ಕಂಥ ದಿನವಾಗಿದೆ. ಹಾಗಾಗಿ ನಮಗೆ ಪ್ರತ್ಯೇಕವಾಗಿರ್ತಕ್ಕಂಥ ದಿನ ವಾರದ ಮೊದಲನೇ ದಿನ ಮಾತ್ರವೇ ಹೊರತು ಉಳಿದ ಯಾವುದು ವಿಶೇಷವಾಗಿರ್ತಕ್ಕಂಥದ್ದಲ್ಲ. ಪ್ರತಿ ದಿನವೂ ಕೂಡ ಅದಕ್ಕೆ ಪ್ರತಿ ದಿನವೂ ಕೂಡ ಪ್ರತಿ ವಾರ ಕಡೆ ನಮಗೆ ಏನಾಗಿದೆ ಬಹಳ ಮುಖ್ಯ. ವಾರದ ಮೊದಲನೇ ದಿನದಲ್ಲಿ ಸಭೆಯಾಗಿ ಆತನ ನಾಮವನ್ನ ಪ್ರಸಿದ್ಧಿಪಡಿಸ್ತಕ್ಕಂಥ ಒಂದು ದಿನವಾಗಿ ಇವತ್ತು ನಾವು ಅದನ್ನ ಮಾಡತಕ್ಕಂಥವರಾಗಿದ್ದೇವೆ. ಸೊ ಆದ್ದರಿಂದ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿ ನಾವು ಪ್ರತಿಯೊಂದು ದಿನಗಳನ್ನ ಕರ್ತನಿಗಾಗಿ ಕಳೆಯುತ್ತಾ ಕರ್ತನ ಮಹಿಮೆಗಾಗಿ ಈ ದಿನಮಾನಗಳನ್ನ ನಾವು ಆತನಿಗೋಸ್ಕರವಾಗಿ ಸಮರ್ಪಣೆ ಮಾಡುತ್ತಾ ನಮ್ಮ ಆತ್ಮಿಕ ಜೀವಿತಗಳನ್ನ ನಾವು ಮುಂದುವರಿಸೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವಾದ ಮಾಡಲಿ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ.